ಭಕ್ತರ ಬಾಳಿನ ಭಕ್ತರ ಬಾಳಿನ ಮನ ಮಂದಿರ ಶ್ರೀಧರ ಶ್ರೀಧರೇಶ್ವರ ಗುರುವರ ಓ ಶ್ರೀಧರ ಗುರುವರ ಓ ಶ್ರೀಧರ ಭಕ್ತರ ಬಾಳಿನ ಮನ ಮಂದಿ ಗುರುವರ ಓ ಶ್ರೀಧರ ಗುರುವರ ಓ ಶ್ರೀಧರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಗುರುವರ ಓ ಶ್ರೀಧರ ಭಾಗಮ್ಮ ಪುಂಡರ ಪ್ರೀತಿಯ ಕುವರ ಭಾಗ್ಯದ ಸಿರಿಯಾಗಿ ಬಂದ ಶ್ರೀ ಗುರುವರ ಭಾಗಮ್ಮ ಪುಂಡರ ಪ್ರೀತಿಯ ಕುವರ ಭಾಗ್ಯದ ಸಿರಿಯಾಗಿ ಬಂದ ಶ್ರೀ ಗುರುವರ ಲೋಕ ಕಲ್ಯಾಣಕ್ಕೆ ನಿನ್ನಯ ಅವತಾರ ಲೋಕ ಕಲ್ಯಾಣಕ್ಕೆ ನಿನ್ನಯ ಅವತಾರ ಮಾಡಿದಿ ಭಕ್ತರ ಮಾಡಿದಿ ಭಕ್ತರ ಮಾಡಿದಿ ಭಕ್ತರ ಬಾಳು ಬಂಗಾರ ಗುರುವರ ಓ ಶ್ರೀಧರ ಗುರುವರ ಓ ಶ್ರೀಧರ ಸಂಗೀತ ಸಾಹಿತ್ಯ ಓ ಸಿರಿವಂತ ಮಧುರ ಕಂಠಾದ್ರಿ ಸುರಿಸಿದಿ ಅಮೃತ ಸಂಗೀತ ಸಾಹಿತ್ಯ ಓ ಸಿರಿವಂತ ಮಧುರ ಕಂಠಾದ್ರಿ ಸುರಿಸಿದಿ ಅಮೃತ ನಗು ಮಗದಲ್ಲಿ ಚಂದ್ರನ ಕಾಂತಿಯ ತಂಪ ನಗು ಮಗದಲ್ಲಿ ಚಂದ್ರನ ಕಾಂತಿಯ ತಂಪ ಭಕ್ತರ ಬಾಳಿಗೆ ನೀನೇ ಶ್ರೀಮಂತ ಭಕ್ತರ ಬಾಳಿಗೆ ನೀನೇ ಶ್ರೀಮಂತ ಗುರುವರ ಓ ಶ್ರೀಧರ ಗುರುವರ ಓ ಶ್ರೀಧರ ಭಕ್ತರ ಬಾಳಿನ ಭಕ್ತರ ಬಾಳಿನ ಮನ ಮಂದಿರ ಶ್ರೀಧರ ಶ್ರೀಧರೇಶ್ವರ ಗುರುವರ ಓ ಶ್ರೀಧರ ಗುರುವರ ಓ ಶ್ರೀಧರ ಭಕ್ತರ ಬಾಳಿನ ಮನ ಮಂದಿ ಗುರುವರ ಓ ಶ್ರೀಧರ ಗುರುವರ ಓ ಶ್ರೀಧರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಗುರುವರ ಓ ಶ್ರೀಧರ ಭಾಗಮ್ಮ ಪುಂಡರ ಪ್ರೀತಿಯ ಕುವರ ಭಾಗ್ಯದ ಸಿರಿಯಾಗಿ ಬಂದ ಶ್ರೀ ಗುರುವರ ಭಾಗಮ್ಮ ಪುಂಡರ ಪ್ರೀತಿಯ ಕುವರ ಭಾಗ್ಯದ ಸಿರಿಯಾಗಿ ಬಂದ ಶ್ರೀ ಗುರುವರ ಲೋಕ ಕಲ್ಯಾಣಕ್ಕೆ ನಿನ್ನಯ ಅವತಾರ ಲೋಕ ಕಲ್ಯಾಣಕ್ಕೆ ನಿನ್ನಯ
ಮಾಡಿದಿ ಭಕ್ತರ ಮಾಡಿದಿ ಭಕ್ತರ ಮಾಡಿದಿ ಭಕ್ತರ ಬಾಳು ಬಂಗಾರ ಗುರುವರಾವೋ ತ್ರಿಧರ ಗುರುವರಾವೋ ತ್ರಿಧರ ಸಂಗೀತ ಸಾಹಿತ್ಯ ಓ ಸಿರಿಮಂತ ಮಧುರ ಕಂಠಾದ್ರಿ ಸುರಿಸಿದಿ ಅಮೃತ ಸಂಗೀತ ಸಾಹಿತ್ಯ ಓ ಸಿರಿಮಂತ ಮಧುರ ಕಂಠಾದ್ರಿ ಸುರಿಸಿದಿ ಅಮೃತ ನಗು ಮಗದಲ್ಲಿ ಚಂದ್ರನ ಕಾಂತಿಯ ತಂಪ ನಗು ಮಗದಲ್ಲಿ ಚಂದ್ರನ ಕಾಂತಿಯ ತಂಪ ಭಕ್ತರ ಬಾಳಿಗೆ ನೀನೇ ಶ್ರೀಮಂತ ಭಕ್ತರ ಬಾಳಿಗೆ ನೀನೇ ಭಕ್ತರ ಬಾಳಿನ ಭಕ್ತರ ಬಾಳಿನ ಮನ ಮಂದಿರ ತ್ರಿಧರ ತ್ರಿಧರೇಶ್ವರ ಗುರುವರ ಓ ತ್ರಿಧರ ಗುರುವರ ಓ ತ್ರಿಧರ ಭಕ್ತರ ಬಾಳಿನ ಮನ ಮಂದಿ ಗುರುವರಾವೋ ತ್ರಿಧರ ಗುರುವರಾವೋ ತ್ರಿಧರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಗುರುವರ ಓ ತ್ರಿಧರ ಭಕ್ತರ ಬಾಳಿನ ಭಕ್ತರ ಬಾಳಿನ ಮನ ಮಂದಿರ ತ್ರಿಧರ ತ್ರಿಧರೇಶ್ವರ ಗುರುವರ ಓ ತ್ರಿಧರ ಗುರುವರ ಓ ತ್ರಿಧರ ಭಕ್ತರ ಬಾಳಿನ ಮನ ಮಂದಿ ಗುರುವರ ಓ ತ್ರಿಧರ ಗುರುವರ ಓ ತ್ರಿಧರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಗುರುವರ ಓ ತ್ರಿಧರ ಭಾಗಮ್ಮ ಪುಂಡರ ಪ್ರೀತಿಯ ಕುವರ ಭಾಗ್ಯದ ಸಿರಿಯಾಗಿ ಬಂದ ಶ್ರೀ ಗುರುವರ ಭಾಗಮ್ಮ ಪುಂಡರ ಪ್ರೀತಿಯ ಕುವರ ಭಾಗ್ಯದ ಸಿರಿಯಾಗಿ ಬಂದ ಶ್ರೀ ಗುರುವರ ಲೋಕ ಕಲ್ಯಾಣಕ್ಕೆ ನಿನ್ನಯ ಅವತಾರ ಲೋಕ ಕಲ್ಯಾಣಕ್ಕೆ ನಿನ್ನಯ ಅವತಾರ ಮಾಡಿದಿ ಭಕ್ತರ ಮಾಡಿದಿ ಭಕ್ತರ ಮಾಡಿದಿ ಭಕ್ತರ ಬಾಳು ಬಂಗಾರ ಗುರುವರ ಓ ತ್ರಿಧರ ಗುರುವರ ಓ ತ್ರಿಧರ ಸಂಗೀತ ಸಾಹಿತ್ಯ ಓ ಸಿರಿಮಂತ ಮಧುರ ಕಂಠಾದ್ರಿ ಸುರಿಸಿದಿ ಅಮೃತ
ಸಂಗೀತ ಸಾಹಿತ್ಯ ಓ ಸಿರಿವಂತ ಮಧುರ ಕಂಠಾದಿ ಸುರಿಸಿದಿ ಅಮೃತ ನಗುಮಗದಲ್ಲಿ ಚಂದ್ರನ ಕಾಂತಿಯ ತಂಪ ನಗುಮಗದಲ್ಲಿ ಚಂದ್ರನ ಕಾಂತಿಯ ತಂಪ ಭಕ್ತರ ಬಾಳಿಗೆ ನೀನೇ ಶ್ರೀಮಂತ ಭಕ್ತರ ಬಾಳಿಗೆ ನೀನೇ ಶ್ರೀಮಂತ ಗುರುವರಾವೋ ಶ್ರೀಧರ ಗುರುವರಾವೋ ಶ್ರೀಧರ ಭಕ್ತರ ಬಾಳಿನ ಭಕ್ತರ ಬಾಳಿನ ಮನ ಮಂದಿರ ಶ್ರೀಧರ ಶ್ರೀಧರೇಶ್ವರ ಗುರುವರ ಓ ಶ್ರೀಧರ ಗುರುವರ ಓ ಶ್ರೀಧರ ಭಕ್ತರ ಬಾಳಿನ ಮನ ಮಂದಿ ಗುರುವರ ಓ ಶ್ರೀಧರ ಗುರುವರ ಓ ಶ್ರೀಧರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಗುರುವರ ಓ ಶ್ರೀಧರ ಭಾಗಮ್ಮ ಪುಂಡರ ಪ್ರೀತಿಯ ಕುವರ ಭಾಗ್ಯದ ಸಿರಿಯಾಗಿ ಬಂದ ಶ್ರೀ ಗುರುವರ ಭಾಗಮ್ಮ ಪುಂಡರ ಪ್ರೀತಿಯ ಕುವರ ಭಾಗ್ಯದ ಸಿರಿಯಾಗಿ ಬಂದ ಶ್ರೀ ಗುರುವರ ಲೋಕ ಕಲ್ಯಾಣಕ್ಕೆ ನಿನ್ನಯ ಅವತಾರ ಲೋಕ ಕಲ್ಯಾಣಕ್ಕೆ ನಿನ್ನಯ ಅವತಾರ ಮಾಡಿದಿ ಭಕ್ತರ ಮಾಡಿದಿ ಭಕ್ತರ ಮಾಡಿದಿ ಭಕ್ತರ ಬಾಳು ಬಂಗಾರ ಗುರುವರ ಓ ಶ್ರೀಧರ ಗುರುವರ ಓ ಶ್ರೀಧರ ಸಂಗೀತ ಸಾಹಿತ್ಯ ಓ ಸಿರಿವಂತ ಮಧುರ ಕಂಠಾದಿ ಸುರಿಸಿದಿ ಅಮೃತ ಸುಕ್ಷೇತ್ರ ಗುಳಸಾರ ಪುರದೀಶ್ವರೋ ದ್ವಿತೀಯ ಪಂಡರಪುರ ಮಠಾಧೀಶ್ವರೋ ಶಿವಯೋಗಿ ಪುಂಡಲಿಂಗೇಶ್ವರಯತೆ ನಮಃ ಶಿವಯೋಗಿ ಪುಂಡಲಿಂಗೇಶ್ವರಯತೆ ನಮಃ ಪುಂಡಲಿಂಗೇಶ್ವರಯತೆ ನಮಃ ಶಿವಸಾಂಬ ಜೈ ನಮಃ पार्वती पते शिव हर हर महादेव श्री सद्गुरु सिद्धराय महाराज की जयकर हाकबेक्रे लोरो श्री सद्गुरु सिद्धराय महाराज की श्री सद्गुरु पुंडलिंगेश्वर महाराज की श्री सद्गुरु त्रिधरेश्वर महाराज की श्री सद्गुरु अभिनव पुंडलिंगेश्वर महाराज की सकल साधु संत महाराज की शिव सांब जय नमः पार्वती पते शिव हर हर महादेव ಭಕ್ತರ ಬಾಳಿನ ಭಕ್ತರ ಬಾಳಿನ ಮನ ಮಂದಿರ ಶ್ರೀಧರ ಶ್ರೀಧರೇಶ್ವರ
ಗುರುವರ ಓ ತ್ರೀಧರ ಗುರುವರ ಓ ತ್ರೀಧರ ಭಕ್ತರ ಬಾಳಿನ ಮನ ಮಂದಿ ಗುರುವರ ಓ ತ್ರೀಧರ ಗುರುವರ ಓ ತ್ರೀಧರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಗುರುವರ ಓ ತ್ರೀಧರ ಭಾಗಮ್ಮ ಪುಂಡರ ಪ್ರೀತಿಯ ಕುವರ ಭಾಗ್ಯದ ಸಿರಿಯಾಗಿ ಬಂದ ಶ್ರೀ ಗುರುವರ ಭಾಗಮ್ಮ ಪುಂಡರ ಪ್ರೀತಿಯ ಕುವರ ಭಾಗ್ಯದ ಸಿರಿಯಾಗಿ ಬಂದ ಶ್ರೀ ಗುರುವರ ಲೋಕ ಕಲ್ಯಾಣಕ್ಕೆ ನಿನ್ನಯ ಅವತಾರ ಲೋಕ ಕಲ್ಯಾಣಕ್ಕೆ ನಿನ್ನಯ ಅವತಾರ ಮಾಡಿದಿ ಭಕ್ತರ ಮಾಡಿದಿ ಭಕ್ತರ ಮಾಡಿದಿ ಭಕ್ತರ ಬಾಳು ಬಂಗಾರ ಗುರುವರ ಓ ತ್ರೀಧರ ಗುರುವರ ಓ ತ್ರೀಧರ ಸಂಗೀತ ಸಾಹಿತ್ಯ ಓ ಸಿರಿಮಂತ ಮಧುರ ಕಂಠಾದ್ರಿ ಸುರಿಸಿದಿ ಅಮೃತ ಸಂಗೀತ ಸಾಹಿತ್ಯ ಓ ಸಿರಿಮಂತ ಮಧುರ ಕಂಠಾದ್ರಿ ಸುರಿಸಿದಿ ಅಮೃತ ನಗು ಮಗದಲ್ಲಿ ಚಂದ್ರನ ಕಾಂತಿಯ ತಂಪ ನಗು ಮಗದಲ್ಲಿ ಚಂದ್ರನ ಕಾಂತಿಯ ತಂಪ ಭಕ್ತರ ಬಾಳಿಗೆ ನೀನೇ ಶ್ರೀಮಂತ ಭಕ್ತರ ಬಾಳಿಗೆ ನೀನೇ ಶ್ರೀಮಂತ ಗುರುವರ ಓ ತ್ರೀಧರ ಗುರುವರ ಓ ತ್ರೀಧರ ಭಕ್ತರ ಮನೆ ಮನೆಗೆ ನೀನೆ ದಾರಿ ದೀಪ ಗುರು ತ್ರಿಹರೇ ಭಕ್ತರ ಮನೆ ಮನೆಗೆ ನೀನಿ ದಾರಿ ದೀಪ ಕಷ್ಟದಿ ಬಂದವರ ಕಳೆದಿಯವರ ತಾಪ ತಾಯಿಯ ಹೃದಯದ ಶಾಂತ ಸ್ವರೂಪ ತಾಯಿಯ ಹೃದಯದ ಶಾಂತ ಸ್ವರೂಪ ತ್ರಿಧರ ಮೂರುತಿ ತ್ರಿಧರ ಮೂರುತಿ ತ್ರಿಧರ ಮೂರುತಿ ಬಲು ಅಪರೂಪ ಗುರುವರ ಓ ತ್ರಿಧರ ಗುಳಸರ ಕ್ಷೇತ್ರದ ಓ ಮಹಾಸಂತ ಕರುಣದಿ ಹರಸಿದಿ ಕರುಣಾವಂತ ಗುಳಸರ ಕ್ಷೇತ್ರದ ಓ ಮಹಾಸಂತ ಕರುಣದಿ ಹರಸಿದಿ ಕರುಣಾವಂತ ದರೆಯಳು ಗುಳಸಾರ ಮೆರೆಸಿದ ಧೀಮಂತ ದರೆಯಳು ಗುಳಸಾರ ಮೆರೆಸಿದ ಧೀಮಂತ ಗುಳಸರ ಕಂದನಿಗೆ ಒಲಿದ ಮಹಾಂತ ಗುಳಸರ ಕಂದನಿಗೆ ಒಲಿದ ಮಹಾಂತ ಗುರುವರ ಓ ತ್ರಿಧರ ಗುರುವರ ಓ ತ್ರಿಧರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಭಕ್ತರ ಬಾಳಿನ ಮನ ಮಂದಿರ ಮನ ಮಂದಿರ ಗುರುವರ ಓ ತ್ರಿಧರ ಗುರುವರ ಓ ಗುರುವರ ಓ ತ್ರಿಧರ ಶರಣ ಶಿವಯೋಗಿ ನಿಮ್ಮ ನೀನೆಲೆದ ಪುರ ಪುಣ್ಯಧಾಮ
ನಂಬಿದವರಿಗೆಲ್ಲ ನೀ ಕಾಮಧೇನ ಸಾಗಿದ ಶರಣ ಸಾಗಿದ ಶರಣ ಪ್ರಭು ಪುಂಡಲಿಂಗ ಶರಣೆಂಬೆ ಶರಣ ಶಿವಯೋಗಿ ನಿಮ್ಮ ಶರಣೆಂಬೆ ಶರಣ ತ್ರಿಮೂರ್ತಿ ನಿಮ್ಮ ನಾದ ಕ್ಷೇತ್ರ ಮುಂದೆ ತೋರುತ್ತ ನಾದ ಕ್ಷೇತ್ರ ಮುಂದೆ ತೋರುತ್ತ ಗೋಳ್ಸರ ಗ್ರಾಮ ಸುಕ್ಷೇತ್ರ ಎನಿಸುತ್ತ ಗೋಳ್ಸರ ಗ್ರಾಮ ಸುಕ್ಷೇತ್ರ ಎನಿಸುತ್ತ ಮಾತು ನಡೆಸುತ್ತ ನೀತಿ ಹೇಳುತ್ತ ಮಾತು ನಡೆಸುತ್ತ ನೀತಿ ಹೇಳುತ್ತ ನಾಡಲ್ಲಿ ಭಕ್ತಿಯ ಭಾವವು ಹರಿಸುತ್ತ ನಾಡಲ್ಲಿ ಭಕ್ತಿಯ ಭಾವವು ಹರಿಸುತ್ತ ಸಾಗಿದ ಶರಣ ಸಾಗಿದ ಶರಣ ಸಾಗಿದ ಶರಣ ಪ್ರಭು ಪುಂಡಲಿಂಗ ಶರಣೆಂಬೆ ಶರಣ ಶಿವಯೋಗಿ ನಿಮ್ಮ ಶರಣೆಂಬೆ ಶರಣ ತ್ರಿಮೂರ್ತಿ ನಿಮ್ಮ ತನ್ನಂಗ ಸರ್ವರ ಜೀವಾರಿತು ತನ್ನಂಗ ಸರ್ವರ ಜೀವಾರಿತು ಸರ್ವ ಸ್ವಭಾವದಿ ಭಾವದಿ ಹರೆಸುತ್ತ ಭಜಿಸುತ್ತ ಭಕ್ತರ ಬಾಳಲ್ಲಿ ಬೆರೆತು ತೋರುತ್ತ ಭಕ್ತರ ಹೃದಯದಿ ಬೆರೆತು ತೋರುತ್ತಾರು ಭಕ್ತರ ಹೃದಯದಿ ಬೆರೆತು ಸಾಗಿದ ಶರಣ ಸಾಗಿದ ಶರಣ ಸಾಗಿದ ಶರಣ ಪ್ರಭು ಪುಂಡಲಿಂಗ ಶರಣೆಂಬೆ ಶರಣ ಶಿವಯೋಗಿ ನಿಮ್ಮ ಶರಣೆಂಬೆ ಶರಣ ತ್ರಿಮೂರ್ತಿ ನಿಮ್ಮ ನುಡಿದಂತೆ ನಡೆಯುವ ಮೌನ ಯೋಗಿನಿ ನುಡಿದಂತೆ ನಡೆಯುವ ಮೌನ ಯೋಗಿನಿ ನಿಮ್ಮ ಚರಣಕ್ಕೆ ನಾ ಶಿರವಾಗಿ ನಿಮ್ಮ ಚರಣಕ್ಕೆ ನಾ ಶಿರವಾಗಿ ದರಿಯಳು ಮೆರೆಯುವ ಗೋಳ್ಸಾರ ಗ್ರಾಮ ದರಿಯಳು ಮೆರೆಯುವ ಗೋಳ್ಸಾರ ಗ್ರಾಮ ಸಾಗಿದ ಶರಣ ಸಾಗಿದ ಶರಣ ಸಾಗಿದ ಶರಣ ಪ್ರಭು ಪುಂಡಲಿಂಗ ಶರಣೆಂಬೆ ಶರಣ ಶಿವಯೋಗಿ ನಿಮ್ಮ ಶರಣೆಂಬೆ ಶರಣ ತ್ರಿಮೂರ್ತಿ ನಿಮ್ಮ ನೀನೆಲೆದ ಪುರ ಪುಣ್ಯಧಾಮ ನೀನೆಲೆದ ಪುರ ಪುಣ್ಯಧಾಮ ನಂಬಿದವರಿಗೆಲ್ಲ ನೀ ಕಾಮಧೇನ ನಂಬಿದವರಿಗೆಲ್ಲ ನೀ ಕಾಮಧೇನ ಸಾಗಿದ ಶರಣ ಸಾಗಿದ ಶರಣ ಸಾಗಿದ ಶರಣ ಪ್ರಭು ಪುಂಡಲಿಂಗ ಶರಣೆಂಬೆ ಶರಣ ಶಿವಯೋಗಿ ನಿಮ್ಮ ಶರಣೆಂಬೆ ಶರಣ ಶಿವಯೋಗಿ ನಿಮ್ಮ ಶರಣೆಂಬೆ ಶರಣ ತ್ರಿಮೂರ್ತಿ ನಿಮ್ಮ
ಯಾರು ಮಾಡ್ತಾರೆ ನಾವು ಮಾಡಿದ್ದೇವೆ ರೀ. ಅದು ದೇವರ ಪ್ರಭಾತ್ಮನ ಆಸ್ತ್ರ ಅದರದ್ದು ನಾನು ನೂರಾರು ಮಾಡೀನಿ. 3 ಗಂಡಸು ಮಕ್ಕಳು, 2 ಮಕ್ಕಳು, ನಾ 2 ಮಾಡೀನಿ. ಸತ್ತಿದ ಕೂಸು 3 2 ತೆಗ್ದೀನಿ ರೀ ಒಟ್ಟಂದು. ನನಗೇನೋ ಒಂದು ಪ್ರಭಾತ್ಮನ ಆಶೀರ್ವಾದ, ನನಗೆ ದೇವ್ರು ಚಲೋ ಮಾಡಿದ್ದು ಅದು ನನಗೇನೋ ಎಷ್ಟೋ ನಮ್ಮ ಡಾಕ್ಟ್ರ್ ಸಂಘಟಿತ ನನಗೆ ನೂರಾರು ಮಾಡ್ತಾರೆ ನಾ ಮಾಡಿದ್ದ. ಅದೇನೋ ನನ್ನ ಕೈಗುಣ, ಆ ದೇವರಿಗೆ ಕೂನ, ಪರಮಾತ್ಮಗೆ ಕೂನ, ಅದನ್ನು ಹ್ಯಾಂಗೆ ಮಾಡಿನೋ ಇಂಥ ನನಗೆ ಭವ್ಯ ಸಿಗುತ್ತದೆ. ನನ್ನ ಅಪ್ಪರು ಆ ದರ್ಶನ ನನಗೆ ಕೂನಿಲ್ಲ. ಇದೇನೋ ಪರಮಾತ್ಮಂದು ನನಗೆ ಆಶೀರ್ವಾದ ತಿಳ್ಕೊಬೇಕಂತ ಅಪ್ಪರಿಗೆ ಬೇಡ್ಕೊ. ಪರಮಾತ್ಮನ ಪುಣ್ಯದಿಂದ ನಮ್ಮ ಆಶೀರ್ವಾದ ರೀ. ಯಾವ ಮಕ್ಕಳು ಹೊಟ್ಟೆ ಫೇಲ್ ಆಗಿಲ್ರಿ, ಈ ದವಾಖಾನಿಗೆ ಹಚ್ಕೊಟ್ಟಿಲ್ರಿ. ನಾವೇನದ ಅವನ ಪುಣ್ಯದಿಂದ ನಾವು ಮಾಡಿದ್ದು ಖರೆ ರೀ. ಈಗ ನೀವೆಲ್ಲ ಇಟ್ಟು ಮಾಡಿರಿ ಅಂದ್ರೆ ನಮ್ಮ ಪುಣ್ಯ ಬೇಡ ಬಂದಿರಿ. ಮತ್ತು ಶಕ್ತಿ ರೀ, ಅವ್ರ ಆಶೀರ್ವಾದದಿಂದ ನಾವು ಮಾಡ್ಕೊತ ಬಂದೇವ್ರಿ. ಅವ್ರ ಆಶೀರ್ವಾದದಿಂದೇ ನಮ್ದೊಂದು ಮಗ 2 ತಿಂಗಳದು ಒಟ್ಟು ಏನೂ ಇದ್ದಿದ್ದಿಲ್ಲ ರೀ. ಹಿಂಗೆ ಹೆಡಕ್ಕೆ ಹೋಗಿತ್ತಿದ್ರಿ. ಅಪ್ಪವ್ರು ಕಲ್ಲೂರಿಗೆ ಬಂದಿದ್ರಿ ಗಂಗಾಧರನ ಬಲ್ಲಿ. ಅವ್ರ ಆಶೀರ್ವಾದದಿಂದ ನನ್ನ ಮಗನ ಪಡೆದುಕೊಂಡಿ ನೋಡ್ರಿ. ಅವ್ರದ್ರಿ ಇದು. ಈಗಲೂ ಅವ್ರ ಆಶೀರ್ವಾದ ರೀ ಇದು. ಇಂತಲ್ಲಿ ಬರ್ಬೇಕಾದ್ರೆ ನಮಸ್ಕಾರಗಳನ್ನು ತಿಳಿಸುತ್ತಾ ಶ್ರೀ 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 ಸದ್ಗುರು ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಮಹಾಶಿವಯೋಗಗಳ 32ನೇ ಪುಣ್ಯಸ್ಮರಣೆಗೆ ನನ್ನನ್ನೂ ಸಹ ಪರಿಗಣಿಸಿದ್ದಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಎಂದು ಹೇಳುತ್ತಾ ಶ್ರೀ 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 ಅಭಿನವ ಪುಂಡಲಿಗ ಮಹಾಶಿವಯೋಗಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಶ್ರೀ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ವಿರಕ್ತಮಠ ರೋಡಿಗೆ ಅವರಿಗೂ ಸಹ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಮಾತೃಶ್ರೀ ಅಕ್ಕ ಮಹಾದೇವಿ ಜ್ಞಾನೋಗಶ್ರಮ ಉಮರಾಣಿ ಅವರಿಗೂ ಸಹ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಮಾತೃಶ್ರೀ ಶ್ರೀ ಗುರುದೇವಿ ಅಮ್ಮನವರು ಸುಕ್ಷೇತ್ರ ಗೊಳಸಾರ ಇವರಿಗೂ ಸಹ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ವೇದಿಕೆ ಮೇಲಿರುವ ಗೀತಾ ಗುತ್ತರ್ಗಿ ಮಠ್ ಮೇಡಮ್ ಅವರು, ದ್ರಾಕ್ಷಾಯಿಣಿ ಮೇಡಮ್ ಅವರು, ಹಾಗೆ ಕೃಷ್ಣಾಬಾಯಿ ಸಾಳುಂಕಿ ಅವರು ಎಲ್ಲ ಶರಣರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಮಹಿಳಾ ಗೋಷ್ಠಿ ಇದಕ್ಕೆ ನಾನು ಅರ್ಹಳೋ ಹೌದೋ ಇಲ್ಲೋ ಗೊತ್ತಿಲ್ಲ, ಆದರೆ ನನಗೆ ನೀಡಿರುವಂಥ ಜವಾಬ್ದಾರಿಯಲ್ಲಿ ನನಗೆ ತಿಳಿದಂಥ ವಿಷಯಗಳನ್ನ ಈ ಮಹಿಳಾ ಗೋಷ್ಠಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನದು ಕೃಷಿ ಒಂದು ವೃತ್ತಿ, ಅಂದರೆ ನಾನು ರೈತರ ಮತ್ತು ರೈತ ಮಹಿಳೆಯರ ಜೊತೆಗೆ ಜಾಸ್ತಿ ಇರೋದ್ರಿಂದ ಈ ಮಹಿಳಾ ಗೋಷ್ಠಿಯಲ್ಲಿ ಕೃಷಿಯಲ್ಲಿ ಮಹಿಳೆಯರ ಸಬಲೀಕರಣ ಯಾಕೆ ಮುಖ್ಯ ಅನ್ನೋವಂಥ ವಿಚಾರವನ್ನು ಹೇಳ್ತಾ ಬಂದರೆ ಅಥವಾ ವಿಚಾರ ಮಾಡ್ತಾ ಬಂದರೆ ನೋಡ್ತಾ ಬಂದರೆ ಕೃಷಿ ಅಂದರೆ ಯಾರು ಏನು ಅಂದರೆ ಬೇಸಾಯದಲ್ಲಿ ಬೇಸರವಿಲ್ಲದೆ ಜೋಡಿ ಎತ್ತಿನ ಕೈ ಹಿಡಿದು ಕಾಯಕವನ್ನೇ ಕೈಲಾಸ ಮಾಡಿಸಿಕೊಂಡು ನಮ್ಮೆಲ್ಲರ ಹಸುವ ನೀಗಿಸಿ ದೇಶಕ್ಕೆ ಬೆನ್ನೆಲುಬಾಗಿ ಜಗವ ಮುನ್ನಡೆಸುವವನು ರೈತ ಮತ್ತು ರೈತ ಮಹಿಳೆಯರು. ಇಂಥ ರೈತ ಮತ್ತು ರೈತ ಮಹಿಳೆಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ರೈತ ಅನ್ನುವನು ಒಂದು ದೇಶದ ಹಸುವನ್ನು ನೀಗಿಸ್ತಾನೆ. ಆ ರೈತನ ಹಸುವನ್ನು ನೀಗಿಸುವವಳು ಒಬ್ಬ ಮಹಿಳೆ. ಒಬ್ಬ ಮಹಿಳೆಗೆ ಮಾತ್ರ ಹಸುವನ್ನು ನೀಗಿಸುವಂತ ಶಕ್ತಿ ಇರುವುದು. ಸೊ ಮಹಿಳಾ ಗೋಷ್ಠಿಯಲ್ಲಿ ಮಹಿಳೆಯರ ಸಬಲೀಕರಣ ಯಾಕೆ, ಮಹಿಳೆಯರ ಸಬಲೀಕರಣ ಆಗದಿದ್ರೆ ಏನಾಗ್ತದೆ? ಇತ್ತೀಚಿನ ದಿನಗಳಲ್ಲಿ ಯುವಕ ಮತ್ತು ಯುವತಿಯರಾಗಿರ್ಬೋದು ಯಾರೇ ಜನಗಳನ್ನು ನೋಡ್ತಾ ಬಂದರೆ 40% ಜನ ಕೃಷಿ ಕಡೆಗೆ ಒಲವನ್ನು ಕಳೆದುಕೊಳ್ತಿದ್ದಾರೆ. ಯಾಕೆ ಅಂದರೆ ಎತ್ತು ಒಂದೇ, ನಾವು ಎತ್ತನ್ನ ಕೆಲಸ ಮಾಡ್ತಾ ಹೋದರೆ ಒಂದೆತ್ತು ಎಳೆಯಲ್ಲ, ಜೋಡಿ ಎತ್ತು ಬೇಕೇ ಬೇಕು. ಅದೇ ರೀತಿ ಒಬ್ಬ ರೈತ ಕೆಲಸ ಮಾಡ್ಬೇಕಂದ್ರೆ ಅವನ ಹೆಂಡತಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸಹ ಕುಟುಂಬ ಸಹ ಪರಿವಾರದೊಳಗೆ ಕೃಷಿ ಮಾಡಬೇಕು. ಸಹ ಕುಟುಂಬ ಸಹ ಪರಿವಾರದೊಳಗೆ ಕೃಷಿ ಮಾಡಿದ್ರೆ ಯಾಕೆ ಅದು ಲಾಭವನ್ನು ಕಾಣ್ತದೆ. ಮಾತೃಶ್ರೀ ತಾಯಿ, ಭೂಮಿಯನ್ನ ನಾವು ತಾಯಿಗೆ ಹೋಲಿಸ್ತೇವೆ. ಭೂಮಿಯಲ್ಲಿ ಹಾಸುವ ನೀರು ಗಂಗಾ ಮಾತೆ ಅಂತ ಹೇಳ್ತೇವೆ ನಾವು. ಹಾಗೆ ತಾಯಿ ತಾನು ಶಾಂತವಾಗಿ ಎಲ್ಲರ ಬಗ್ಗೆ ವಿಚಾರಿಸುವವಳು. ಸೊ ತಾಯಿನೇ ಕೃಷಿ ಮಾಡಿದ್ರೆ ಜಗತ್ತು ಯಾವಾಗೂ ನಂದಾದೀಪವಾಗಿ ಹಸಿರಾಗಿ ಬೆಳಗ್ತದೆ ಅಂತ ಹೇಳ್ತೀನಿ. ತಾಯಿ ಏನಾದರೂ ಕೃಷಿ ಕಡೆ ಒಲವನ್ನ ತೋರ್ಲಿಲ್ಲ ಅಂದ್ರೆ ಏನಾಗ್ತದೆ? ಮಕ್ಕಳು ಕೃಷಿಯೆಡೆಗೆ ಒಲವನ್ನ ತೋರೋದಿಲ್ಲ. ಯಾಕಂದ್ರೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ತಾಯಿ ಕೃಷಿ ಬೇಡ ಅಂತ ಹೇಳಿದ್ರೆ ಮುಂದಿನ ಯಾವ ಪೀಳಿಗೆಯೂ ಕೃಷಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಆದವಳು ಅಥವಾ ಒಂದು ಹೆಣ್ಣಾದವಳು ಕೃಷಿಯಲ್ಲಿ ಬರಬೇಕು. ಕೃಷಿ ಸಬಲೀಕರಣ ಯಾಕೆ ಆಗಬೇಕು ಅಂತಂದ್ರೆ, ನಾನು ಬಿಜಾಪುರಿಗೆ ಬಂದು ಜಾಯಿನ್ ಆದಾಗ 3 ತಿಂಗಳ ಕಾಲ ಇಡೀ ಹಳ್ಳಿ ಅಡ್ಡಾಡಿದೆ. ಯಾಕಂದ್ರೆ ಇಲ್ಲಿ ಯಾಕೆ ಇನ್ನು ನಾ ಸಿರ್ಸಿಗೆ ವರ್ಕ್ ಮಾಡಿದಾಗ ಸಾಕಷ್ಟು ಜನ ನನ್ನನ್ನು ಹುಡ್ಕೊಂಡು ಬರೋರು, ಗೃಹ ವಿಜ್ಞಾನ ಅಂತ ಹೇಳಿ
ಪ್ರೊಸೆಸಿಂಗು ಸಂಸ್ಕರಣೆ ಅಂತೇಳಿ. ಇಲ್ಲಿ ನನಗೆ ಬರ್ತಾ ಇರಲಿಲ್ಲ. ಯಾಕೆ ಬರ್ತಾ ಇಲ್ಲ, ಇಲ್ಲಿ ಏನು ಕೊರತೆ ಆಗ್ತಾ ಇದೆ, ನಾನೇನಾದರೂ ತಪ್ಪಾಗಿರೋ ಸ್ಥಳದಲ್ಲಿದ್ದೀನ? ದಿನಾರಾತ್ರಿ ಮಲಗಿದ್ರೆ ನಿದ್ದೆ ಬಂದಾಗ ಹುಡುಕಿ ಕಂಡಂಥ ಒಂದು ವಿಷಯ ನನಗೇನೆಂದರೆ, ಜನರು ಬಿತ್ತುವುದರಿಂದ ಹಿಡಿದು ಕಟಾವು ಮಾಡೋವರೆಗೂ ಜಾಸ್ತಿ ಸಮಯವನ್ನು ಕೊಡ್ತಾರೆ, ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಕಟಾವು ಮಾಡಿದ ಮೇಲೆ ಏನು ಮಾಡ್ತಾರೆ, ನಷ್ಟದಾಯಕವಾಯಿತು ಅಂತ ಹೇಳ್ತಾರೆ. ಬಿತ್ತುವ ಮುನ್ನ ನಮ್ಮ ಬೆಳೆ ಯಾವ ಮೂಲಕ್ಕೆ ಸೇರಿದ್ದು, ಉದಾಹರಣೆಗೆ ಅದು ಸೇವನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ? ನಾವು ಉದಾಹರಣೆ ತಗೊಳ್ತಾ ಬಂದರೆ, ಕಡಲೆ ಬಿತ್ತುವಂಥ ಜನ ನಾವು ಕಡಲೆ ಬೇಳೆ ಒಡೆಯೋದಿಲ್ಲ, ಎಣ್ಣೆ ಕಾಳು ಬಿತ್ತುವಂಥ ಜನ ನಾವು ಎಣ್ಣೆ ಕಾಳನ್ನು ಟ್ರ್ಯಾಕ್ಟರ್ಗೆ ಏರಿ ಮಾರಿಸ್ತೀವಿ, ಪ್ಯಾಕೆಟ್ ಎಣ್ಣೆನ ಮನೆಗೆ ಹಿಡ್ಕೊಂಡು ಬರ್ತೀವಿ. ಇದೇ ರೀತಿ ನೋಡ್ತಾ ಹೋದರೆ ಎರಡ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಹಿಳೆಯರು ಮಾಡದಿದ್ರೆ ಏನಾಗ್ತದೆ ಅಂದರೆ, ರೈತರು ಮುಂದೆ ಕೃಷಿಯನ್ನು ಬಿಡಬೇಕಾಗ್ತದೆ. ಅಕ್ಕಿ ಭತ್ತ ಇದ್ದಿದ್ದು ಅಕ್ಕಿ ಆಗುವುದು ಸಂಸ್ಕರಣೆಯಲ್ಲಿ, ಜೋಳ ಇದ್ದಿದ್ದು ತಿನ್ನುವಂಥ ರೀತಿಯಲ್ಲಾಗುವುದು ಸಂಸ್ಕರಣೆಯಲ್ಲಿ, ಕಾಳು ಇದ್ದಿದ್ದು ಎಣ್ಣೆ ಆಗುವುದು ಸಂಸ್ಕರಣೆಯಲ್ಲಿ. ಸಂಸ್ಕರಣೆ ಕೃಷಿಯಲ್ಲಿ ನೇರವಾಗಿ ಆದರೆ ಹೆಂಗಾಗ್ತದೆ, 8,000 ರೂಪಾಯಿಗೆ 1 ಕ್ವಿಂಟಲ್ ಕಡ್ಲಿ ಕೊಡ್ತಾರೆ ರೈತರು. ಹೊರಗಡೆ APMCಗೆ ಹೋದ್ರೆ ಸೂಟ 2,000 ರೂಪಾಯಿ ಅಂತ ಹೇಳ್ತಾರೆ. ಅಂದರೆ ರೈತರ ಬೆಲೆ ಎಲ್ಲಿಗೆ ಬಂತು? ಸರಾಸರಿಯಿಂದ 6,000 8,000 ರೂಪಾಯಿಗೆ 1 ಕ್ವಿಂಟಲ್ ಕಡ್ಲಿ ಕೊಡ್ತಾರೆ. ಕಡ್ಲಿಯಿಂದ ಮಾಡಿರೋ ಉತ್ಪನ್ನಗಳನ್ನ ನಾವು ತಗೊಂಡು ಬರ್ತಾ ಹೋದ್ರೆ 8,000 ರೂಪಾಯಿಗೆ ನಮಗೆ 40ರಿಂದ 50 kg ಕಡಲೆಬೇಳೆ ಬರೋದಿಲ್ಲ, 30ರಿಂದ 40 kg ಪುಟಾಣಿ ಬರೋದ್ರಿಲ್ಲ. ನಾವು ಬೆಳೆಯುವಂಥ ಕಡ್ಲಿ ಬೇಳೆ ಹಿಟ್ಟಿನಿಂದ ತಯಾರಾಗಿರುವಂಥ ಮೈಸೂರು ಪಾಕ್ ಅನ್ನುವಂಥದ್ದು ಮೈಸೂರಿನಲ್ಲಿ ಫೇಮಸ್ ಆಗ್ತದೆ. ಮೈಸೂರಿನಲ್ಲಿ ಯಾಕೆ ಫೇಮಸ್ ಆಯ್ತು ಅಂತ ನಾವು ವಿಚಾರ ಮಾಡ್ತಾ ಹೋದ್ರೆ, ನಮ್ಮಲ್ಲಿ ಬೆಳಿಲಿಕ್ಕೆ ಸಾಕಷ್ಟು ಭೂಮಿ ಇದೆ, ಹಾಗಾಗಿ ನಾವು ಬೆಳೆಯೋದನ್ನ ಮಾತ್ರ ವಿಚಾರ ಮಾಡ್ತಾ ಇದ್ದೀವಿ. ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯನ್ನು ಯಾಕೆ ಮಾಡ್ತಾ ಇಲ್ಲ? ಒಂದು ಮನೆಗೆ 10 ಮೆಟ್ಟಿಲು ಅಂದ್ರೆ 9 ಮೆಟ್ಟಿಲನ್ನ ಏರ್ತಾ ಇದ್ದೀವಿ ನಾವು ಕಟಾವುವರೆಗೂ, 10ನೇ ಮೆಟ್ಟಿಲನ್ನ ಏರ್ತಾ ಇಲ್ಲ. 10ನೇ ಮೆಟ್ಟಿಲಿನ ರೈತ ಎಲ್ಲಿವರೆಗೂ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯನ್ನು ಏರೋದಿಲ್ವೋ ಅಲ್ಲಿವರೆಗೂ ರೈತ ನಷ್ಟದಲ್ಲೇ ಬದುಕ್ತಾನೆ, ರೈತ ಮಹಿಳೆ ನಷ್ಟದಲ್ಲೇ ಬದುಕ್ತಾರೆ. ಹಾಗಾಗಿ ರೈತ ಕಟಾವು ಮಾಡಿದ ಮೇಲೆ ರೈತರು ಮಹಿಳೆಯರಾದಂಥ ನಾವು ಅದನ್ನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕಡೆಗೆ ಮಾರ್ಪಾಡು ಮಾಡಬೇಕು. ಉದಾಹರಣೆಗೆ 8,000 ರೂಪಾಯಿಗೆ 1 ಕ್ವಿಂಟಲ್ ಅಂತ ನಾವು ಕಡಲೆ ಕೊಟ್ಟರೆ, ಅದೇ 8,000 ರೂಪಾಯಿ ತಗೊಂಡು ಮಾರ್ಕೆಟಿಗೆ ಹೋದ್ರೆ 20 kg ಮೈಸೂರು ಪಾಕ್ ನಮಗೆ ಬರೋದಿಲ್ಲ. ಹೀಗೆ ಉದಾಹರಣೆ ತಗೊಳ್ತಾ ಹೋದ್ರೆ ಸಿರಿಧಾನ್ಯವನ್ನ ಮೊದಲೇ ಬೆಳಗಿತಾ ಇದ್ರು ವಿಜಯಪುರ ಸುತ್ತಮುತ್ತ, ಈಗೂ ಬೆಳೀತಾ ಇದ್ದಾರೆ. ಸುತ್ತಮುತ್ತ ಹುಡುಕಿದ್ರು ಒಂದು ಸಿರಿಧಾನ್ಯದ ಮಷಿನ್ಗಳಿಲ್ಲ. ಯಾಕೆ ಮಷಿನ್ಗಳಿಲ್ಲ ಅಂತಂದ್ರೆ, ಇಲ್ಲ ಮೇಡಮ್ ನಮಗೆ ಮಷಿನ್ಗಳ ಬಗ್ಗೆ ಗೊತ್ತಿಲ್ಲ, ಇಂಡಸ್ಟ್ರಿ ಹಾಕಿದ್ರೆ ಕೋಟಿಗಂಟ್ಲೆ. ಸರಿಯಾದ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡ್ರೆ ಮಷಿನ್ಗಳು 1.5 ಲಕ್ಷ 2 ಲಕ್ಷದವರೆಗೂ ನಮ್ಗೆ ಮಷಿನ್ಗಳು ಸಿಗ್ತದೆ. 8 ರೂಪಾಯಿ 10 ರೂಪಾಯಿ ಕೆಜಿಗೆ ಕೊಡುವಂಥ ಕಾಳುಗಳು ನೀವು ಒಂದೇ ಒಂದು ಮಷಿನ್ಗೆ ಹಾಕಿ ಸಪ್ಪೆ ತೆಗೆದ್ರೆ 80 ರೂಪಾಯಿ ಕೆಜಿಗೆ ಹೋಗ್ತದೆ. 80 ರೂಪಾಯಿ ಕೆಜಿ ಅಂದರೆ ಸರಾಸರಿ 700% ಅಷ್ಟು ಲಾಭ. ಸೊ ರೈತರಾಗ್ಲಿ ರೈತ ಮಹಿಳೆಯರಾಗ್ಲಿ ಜೋಡಿ ಎತ್ತಿನ ತರ ನಮ್ಮ ಬೆಳೆ ಕಟಾವಾದ ನಂತರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಹೋಗಬೇಕು. ನಮ್ಮ ಅಸ್ತಿತ್ವಗಳನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಕೃಷಿ ನಮ್ಮ ಬೇರು, ನಮ್ಮ ಮೂಲ ಅನ್ನೋದನ್ನ ನಾವು ತಿಳಿದು ಏನು ಮಾಡಬೇಕು, ಕೃಷಿಯಲ್ಲೇ ನಾವು ತೊಡಗಿಸ್ಕೋದಿದ್ರೆ ಏನಾಗ್ತದೆ, ನಾವು ಕಟಾವು ಮಾಡೋದು ಟ್ರ್ಯಾಕ್ಟರ್ ಬಂದ ತಕ್ಷಣ ಹೇಳಿ ಕಳಿಸೋದು, ನಡುವು ಬರುವಂತ ವ್ಯಾಪಾರಸ್ಥರು ಏನು ಮಾಡ್ತಾರೆ, ಅದನ್ನ ತಗೊಂಡು ಐಷಾರಾಮಿ ಜೀವನವನ್ನು ನಡೆಸ್ತಾರೆ. ಮುಂದೆ ಬರೋ ಪೀಳಿಗೆ ತಿಳಿತಾ ಹೋಗ್ತದೆ ಕೃಷಿ ನಷ್ಟದಲ್ಲಿದೆ. ಯಾವುದು ನಷ್ಟದಲ್ಲಿ ಇರುವುದಿಲ್ಲ. ಎಲ್ಲಿ ನಮಗೆ ಸಾಮರ್ಥ್ಯ ಇರುವುದಿಲ್ಲವೋ, ಎಲ್ಲಿ ನಮಗೆ ತಿಳುವಳಿಕೆ ಇರುವುದಿಲ್ಲವೋ, ಎಲ್ಲಿ ನಮಗೆ ಅವಕಾಶಗಳನ್ನು ಹುಟ್ಟು ಹಾಕೊಳ್ಳೋ ಶಕ್ತಿ ಇರುವುದಿಲ್ಲವೋ ಅಲ್ಲಿ ನಮಗೆ ಜಿಗುಪ್ಸೆ ಬರ್ತದೆ. ಜಿಗುಪ್ಸೆ ಅನ್ನೋ ಪದನ ನಾವು ಏನಂತ ಹೇಳ್ತೀವಿ, ನಷ್ಟ ಅಂತ ಹೇಳ್ತೀವಿ. ನಷ್ಟ ಅಂದ ತಕ್ಷಣ ಏನಾಗುತ್ತೆ, ಇಡೀ ಕೇಳುವಂತ ಕಿವಿಗಳಿಗೆ ಇದು ನಷ್ಟದಾಯಕ ಬೇಡ ಅಂತ ಹೋದ್ರೆ ತಿನ್ನೋರ ಬಾಯಿಗೆ ಮಣ್ಣಂತಾರೆ. ಮುಂದೆ ಮಣ್ಣು ಸಹ ಬೀಳುವುದಿಲ್ಲ, ರಾಸಾಯನಿಕಗಳು ಬೀಳ್ತವೆ. ಯಾಕಂದ್ರೆ ಮಣ್ಣು ಸಹ ರಾಸಾಯನಿಕಗಳಿಂದ ಕೂಡಿ ಬರ್ತಾ ಇದೆ. ನಾವು ಬೆಳಿತಾ ಇದ್ದೀವಿ, ಅದರ ಜೊತೆಗೆ ನಮ್ಮ ಇಡೀ ಕೃಷಿ ಸಮುದಾಯ ಬೆಳಿಬೇಕು. ನಮ್ಮ ಕೃಷಿ ಸಮುದಾಯಗಳು ಬೆಳೆದಿದ್ರೆ ಏನಾಗ್ತದೆ, ಮೈಗ್ರೇಷನ್ ಅಂದ್ರೆ ಹಳ್ಳಿಗಳಿಂದ ಪಟ್ಟಣಗಳಿಗೆ ಹೋಗ್ತಾರೆ. ಪಟ್ಟಣಗಳಿಗೆ ಹೋಗಿ ಅವರು ಸುಖವಾಗಿರ್ತಾರೆ ಅಂತ ಭಾವಿಸಕ್ ಹೋಗ್ಬೇಡ್ರಿ. ಏನಂದ್ರೆ ಸ್ವಾಭಿಮಾನವನ್ನ ಕಟ್ಟಿ ಮೂಲೆಯಲ್ಲಿಟ್ಟು ಬದುಕುವಂತ ಒಂದು ಪರಿಸ್ಥಿತಿಲಿದ್ದಾರೆ. ಸ್ವಾಭಿಮಾನವನ್ನ ಕಟ್ಟಿ ಯಾರಾದ್ರೂ ಬಂದ್ರೆ ನಾವು ಗೌರವದಿಂದ ತಲೆಬಾಗಬೇಕು ಹೊರತು ಅಂಜಿಕೆಯಿಂದ ತಲೆಬಾಗಬಾರ್ದು. ಅಂಜಿಕೆಯಿಂದ ತಲೆಬಾಗಿದ್ರೆ ಏನಾಗ್ತದೆ, ನಮಗೆ ಮನಸ್ಸಿದ್ದರೂ ಮನಸ್ಸಿಲ್ಲದಿದ್ರೂ ನಾವು ಕಾರ್ಯವನ್ನು ಮಾಡ್ಬೇಕಾಗತ್ತೆ.
ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಒಬ್ಬಾಕಿ ಕಲಿತ್ಲಂದ್ರ 4 ಪೀಳಿಗೆಗಾಗುವಷ್ಟು ಕಲಿಸ್ತಾಳ ಅಂತ ಹೇಳಿ. ಹಂಗಾಗಿ ಹೆಣ್ಣು ಮಕ್ಕಳು ಆದಷ್ಟು ನೀವು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ, ಉದಾಹರಣೆಗೆ ಸಾಕಷ್ಟು ನೀವು ಜೋಳದನ್ನ ತಗೊಳ್ರಿ, ಜೋಳದ ರೊಟ್ಟಿ ಮಷಿನ್ ಹಾಕ್ತೀರಿ. ಬಟ್ ಎಷ್ಟೋ ಜನಕ್ಕೆ ಕೇಳ್ತೀನಿ ನಾ ಬಂದಾಗ, ನಿಮ್ಮ ಪಗಾರ ಏನ್ರಿ ಅಂತ ಕೇಳ್ತೀನಿ. ಮೇಡಮ ನಂದು ಬಿಸ್ನೆಸ್ ಐತ್ರಿ ಕರೆ ನಿಮ್ಮ ಪಗಾರ ಏನ್ರಿ? ರೈತರು ಬಂದಾಗ ಕೇಳ್ತೀನಿ, ಒಕ್ಕಲ್ತನ ಮಾಡ್ತೀರಿ ಒಪ್ಕೋತೀನಿ, ನಿಮ್ಮ ಪಗಾರ ಏನ್ರಿ? ನಾ ಕೇಳುವಂತ ಮೊದಲೇ ಪ್ರಶ್ನೆ ನನ್ನ ಹತ್ರ ಬಂದಾಗ ನಿಮ್ಮ ಪಗಾರ ಏನ್ರಿ? ಯಾಕಂದ್ರೆ ನಾವು ಪಗಾರಿಗೆ ಕೆಲಸ ಮಾಡ್ತೀವಿ ಅಂದ ಮ್ಯಾಗ ನಾವು ಶಾಂತ ಆಗಿ ಇರ್ತೀವಿ. ನೀವು ಎಷ್ಟೇ ದುಡಿದ್ರು ನಿಮ್ಮ ಪಗಾರ ದುಡಿದು ತೆಗೆದ ಮೇಲೆ ಲಾಭ ಬರ್ತದೆ. ನೀವು ಲಾಭ ಬಂದದೆ ಅಂತೀರಿ, ಪಗಾರನ್ನ ಲೆಕ್ಕ ಹಾಕಂಗಿಲ್ಲ. ರೈತ ಬಾಂಧವರು ದಯವಿಟ್ಟು ಲಾಭ ಬರೋದಷ್ಟೇ ವಿಚಾರ ಮಾಡಬೇಡ್ರಿ. ಇಡೀ ದಿನ ನೀವು ದುಡಿದ್ರೆ ಎಷ್ಟು ಪಗಾರ ಕೊಡ್ತಾರೋ ಅಷ್ಟು ಪಗಾರನ್ನ ತೆಗೆದು ಉಳಿಯುವಂಥದ್ದು ಲಾಭ. ಯಾಕೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅಂತ ಹೇಳ್ತೀನಿ ಅಂತಂದ್ರೆ, ಒಂದು ಮಷೀನು 1 ತಾಸಿಗೆ 1000 ರೊಟ್ಟಿ ತೆಗಿತದೆ. ಅದೇ ಒಂದು ಮಷೀನ್ ನಾವೇನ್ ಮಾಡ್ತೀವಿ, ರೊಟ್ಟಿಗೆ ಸೀಮಿತವಾಗಿ ಮಾಡ್ತೀವಿ. ಅದರಲ್ಲಿ ಹಪ್ಪಳ ಬರ್ತದೆ, ಪಾನಿಪುರಿ ಮಾಡುವಂತ ಬರ್ತದೆ, ಉಳಿದಿರೋ ವೇಸ್ಟ್ಗಳಿಂದ ಚಕ್ಲಿಗಳನ್ನ ಮಾಡ್ತಾರೆ, ಕಾಕರಗಳನ್ನ ಮಾಡ್ತಾರೆ. ಬಟ್ ಯಾವುದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಗಳನ್ನ ತಿಳ್ಕೊಳ್ಳಲ್ಲ. ಮಾಡೋದು ಅಂದ ತಕ್ಷಣ ಯಾವುದೋ ಒಂದನ್ನ ಮಾಡ್ತಾ ಹೋಗೋದು. ಈ ರೀತಿ ಮಾಡ್ತಾ ಹೋದಾಗ ಏನಾಗ್ತದೆ, ಇರುವುದರಲ್ಲೇ ಬದುಕುದನ್ನ ಕಲಿತೀವಿ. ಉದಾಹರಣೆಗೆ ನಾವು 2,000 ರೂಪಾಯಿ ಗಳಿಸಿದ್ರೆ 10,000 ರೂಪಾಯಿ ಕಮಿಟ್ಮೆಂಟ್ಗಳನ್ನ ನಾವು ಇಟ್ಕೋತೀವಿ. ಹೀಗಾದಾಗ ಲಾಭದಾಯಕವಾಗಿರುತ್ತೆ. 10,000 ರೂಪಾಯಿ ಕಮಿಟ್ಮೆಂಟ್ಗಳು ನಮಗಿದೆ ಅಂದ್ರೆ ನಾವು ಲಕ್ಷ ಗಳಿಸುವಲ್ಲಿ ಹೋಗ್ಬೇಕು. ಲಕ್ಷ ಗಳಿಸುವುದು ಸ್ವಾರ್ಥದಿಂದಲ್ಲ, ಸಾರ್ಥಕತೆಯಿಂದ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಸಮಗ್ರ ಕೃಷಿ ಅಂದ್ರೆ ಏನು? ಅದರಲ್ಲಿ ಹೈನುಗಾರಿಕೆ ಇರಲಿ, ಕೋಳಿ ಇರಲಿ, ಎಲ್ಲವೂ ಇರಲಿ. ಈಗ ಕೃಷ್ಣಾಬಾಯಿ ಸಾಳುಂಕಿ ಅವ್ರ ಹೊಲಕ್ಕೆ ನಾವು ಹೋಗಿ ನೋಡಿದ್ರ ಸ್ವರ್ಗಡ ಹೊಲದಾಗ ಐತಿ ಅಂತ ಅನಿಸ್ತೈತಿ ನಮಗೆ. ಯಾಕಂದ್ರೆ ರೇಷ್ಮೆ ಮಾಡ್ತಾರ, ಕೋಳಿ ಸಾಕ್ತಾರ, ಎಮ್ಮೆ ಅದಾವು. ಸುತ್ತಮುತ್ತ ನೋಡ್ರಿ, ಒಂದು ಕೆಮಿಕಲ್ ಹಾಕಂಗಿಲ್ಲ ಅವ್ರ ಹೊಲಕ್ಕ. ಪೇರು ಹಣ್ಣು, ಮಾವಿನ ಹಣ್ಣು, ಶ್ರೀಗಂಧ, ಯಾಲಕ್ಕಿ ಎಲ್ಲವನ್ನು ನೋಡಿದಾಗ ಅವರದ್ದು ಸಮೃದ್ಧಿ ಆಗ್ತಾರ, ನೈಸರ್ಗನು ಸಮೃದ್ಧಿ ಆಗ್ತದೆ. ನಾವು ತುಂಬಿದ್ರೆ ಮಾತ್ರ ಬೇರೆದವರಿಗೆ ಹಂಚಲಿಕ್ಕೆ ಸಾಧ್ಯ. ಗಾದೆ ಮಾತಿದೆ, ತುಂಬಿದ ಕೊಳ ತುಳುಕದು ಅಂತ. ನಾವು ತುಂಬದೇ ಇದ್ರೆ ಎಂದೂ ನಾವು ಇನ್ನೊಬ್ಬರಿಗೆ ಹಂಚಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ದಿನನಿತ್ಯದ ಅವಕಾಶಗಳನ್ನ, ಅವಶ್ಯಕತೆಗಳನ್ನ ನಾವು ಪೂರೈಸಬೇಕು ಅಂದ್ರೆ ಇನ್ನೊಬ್ಬರ ಮೇಲೆ ನಮ್ಮ ಜವಾಬ್ದಾರಿಗಳನ್ನ ದಯವಿಟ್ಟು ಮಹಿಳೆಯರು ಎಲ್ಲರಿಗೂ ನಾವು ವಿನಂತಿಯಿಂದ ಕೇಳ್ತೀವಿ. ನಾವು ಹುಟ್ಟಿಗೆ ನಾವೇ ಜವಾಬ್ದಾರರು ಹೊರತು ನಮ್ಮನ್ನ ಸಲಹುತ್ತಿರೋರಲ್ಲ. ನಾವು ತುಂಬಿ ಅವರ ಕಷ್ಟಕ್ಕೆ ಆಗಬೇಕು, ಅವರ ಖುಷಿಗೆ ಆಗಬೇಕು. ನಾನು ಹುಟ್ಟಿದ್ದೀನಿ ಅಂದ್ರೆ ನಾನು ಸಂಪೂರ್ಣಳಾಗಿ 4 ಜನಕ್ಕೆ ಹಸ್ತವನ್ನ ಚಾಚಬೇಕೆ ಹೊರತು ನಾನೇನೇ ಅಸಂಪೂರ್ಣವಾಗಿ ಅಂದ್ರೆ ನನ್ನ ಹತ್ರನೇ ಏನೇ ಇಲ್ಲದೆ ನಾನು ಇನ್ನೊಬ್ಬರಿಗೆ ಕೈ ಚಾಚಿದ್ರೆ ಅವರಿಗೆಷ್ಟು ಹೊರೆ ಆಗ್ತದೆ ಅನ್ನೋವಂಥದ್ದನ್ನ ವಿಚಾರ ಮಾಡಬೇಕು. ನಾವು ಹೆಂಗೆ ಸಂಪೂರ್ಣವಾಗೋದು ಅಂದ್ರೆ ಊರು ಬಿಟ್ಟು ಊರು ಹೋಗುವಂಥದ್ದಲ್ಲ, ಕೃಷಿಯಲ್ಲೇ ಇರುವುದರಲ್ಲೇ. ಉದಾಹರಣೆಗೆ ಜೋಳದಲ್ಲಿ ನಾವು ನೋಡ್ತಾ ಹೋದ್ರೆ ಜೋಳದ ರೊಟ್ಟಿ ಒಂದು ಗೊತ್ತು. ಬಿಜಾಪುರ ಜೋಳದ ರೊಟ್ಟಿ, ಎಣಗಾಯಿ ಪಲ್ಯ, ಶೇಂಗಾ ಚಟ್ನಿ ಅಂದ್ರೆ ಎಷ್ಟು ಫೇಮಸ್ ಅಂತಂದ್ರೆ ಗಟ್ಟಿ ಜನ, ಬಹಳ ಮೃದು ಮನಸ್ಸು ಅಂತ ಹೇಳ್ತಾರ. ಎಲ್ಲರ ಕಷ್ಟಕ್ಕೆ ಕರಗು ನಾವು ನಮ್ಮ ಕಷ್ಟದ ರೂಟ್ ಪ್ರಾಬ್ಲಮ್ ಅಂದ್ರೆ ಬೇರಿನ ಪ್ರಾಬ್ಲಮ್ ಏನಂತ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸಮಸ್ಯೆನ, ಸಣ್ಣ ವಿಷಯವನ್ನ ಸಮಸ್ಯೆಯಾಗಿ ಪರಿಗಣಿಸ್ಕೊಳ್ತೀವಿ. ಶಾಂತವಾಗಿ ಕೂತ್ಕೊಂಡು ವಿಚಾರ ಮಾಡಿ ನೋಡ್ತಾ ಹೋದ್ರೆ ಅಥವಾ ಅದರ ಮೂಲವನ್ನ ಹುಡ್ತಾ ಹೋದ್ರೆ ಸಮಸ್ಯೆಗಳೇ ಇರೋದಿಲ್ಲ. ಉದಾಹರಣೆಗೆ ಜೋಳ ಬಿತ್ತು ಅಂತ ನಾವು ಏನು ಮಾಡ್ತೀವಿ ಅಂದ್ರೆ ಜೋಳದ ರೊಟ್ಟಿ ಒಂದೇ ಮಾಡ್ತೀವಿ. ಇಂಡಿ ಅಂದ ತಕ್ಷಣ ಏನ್ ನೆನಪು ಬರುತ್ತೆ? ನಿಂಬೆ ಹಣ್ಣು. ಇಡೀ ವರ್ಡನ್ನೇ ಆಳ್ತಾ ಇದೆ ಅದು. ಉದಾಹರಣೆಗೆ ನಾವು ಯಾವ ಪರಿಸ್ಥಿತಿಯಲ್ಲಿ ಜ್ಞಾನ ಇಲ್ದಿದ್ರೆ ಇರ್ತೀವಿ ಅಂದ್ರೆ ಆರ್ಟಿಫಿಷಿಯಲ್ ಕಲರ್ ಬರೋ ಅಂತ ಸಿಟ್ರಿಕ್ ಆಸಿಡ್ ಇಂದ ಕುಡಿತೀವಿ, ಮಿರಿಂಡಾ, ಥಮ್ಸ್ ಅಪ್. ಬಟ್ ಒರಿಜಿನಲ್ ಸಿಟ್ರಿಕ್ ಆಸಿಡ್ ನಮ್ಮ ಇಡೀ ಮೈಯನ್ನ ಸ್ವಚ್ಛ ಮಾಡೋ ನಿಂಬೆಯಿಂದ ನಾವು ಕೈಯನ್ನ ತೊಳಿತೀವಿ. ನಾವು ಯಾವಾಗ ಸರಿಯಾಗಿ ತಿಳ್ಕೊಳ್ಳೋದಿಲ್ಲೋ ಅದರದ್ದು ಯಾವ ಪ್ರಯೋಜನಗಳು ನಮಗಾಗೋದಿಲ್ಲ. ನೀವು ಬೆಳೆದ ನಂತರ ಅದರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ನೀವು ಒತ್ತನ್ನು ಕೊಟ್ಟರೆ ನಿಮ್ಮ ಮುಂದಿನ ಪೀಳಿಗೆ ಕೃಷಿಯಲ್ಲೇ ಉಳಿತದೆ. ಉದಾಹರಣೆಗೆ ಯಾರೇ ವ್ಯವಹಾರ ಮಾಡೋರು ವ್ಯಾಪಾರಸ್ಥರಾಗಿರಲಿ, ಅವರ ಗುಟ್ಟನ್ನ ಹೇಳೋದಿಲ್ಲ, ಅವರ ವ್ಯವಹಾರವನ್ನು ಹೇಳೋದಿಲ್ಲ. ಉದಾಹರಣೆಗೆ ಒಂದು ಬಟ್ಟೆ ಅಂಗಡಿಗೆ ಹೋಗ್ರಿ, ನಿಮಗೆ ಬಟ್ಟೆ ಮಡಿಚಿಟ್ಕೊಳಕ ಕೆಲ್ಸಕ್ಕೆ ಇಟ್ಕೋತಾರ. ಒಂದು ಬೇಕರಿ ಅಂಗಡಿ ಹೋಗ್ರಿ, ತೂಕ ಮಾಡಿ ಪ್ಯಾಕ್ ಮಾಡಕ್ಕೆ ಇಟ್ಕೋತಾರ. ಒಂದು ಫ್ಯಾಕ್ಟ್ರಿಗೆ ಹೋಗ್ರಿ, ಈ ಮಷಿನ್ ಆನ್ ಮಾಡ್ರಿ, ಇಲ್ಲಿ ಕವರ್ ಎತ್ತಿಡ್ರಿ ಅಂತ ಹೇಳ್ತಾರ. ಅದ್ರೊಳಗೆ ಏನ್ ಹಾಕ್ತಿವಿ ಏನ್ ಬಿಡ್ತೀವಿ ಅಂತ ಹೇಳೋದಿಲ್ಲ. ಆದ್ರೆ ಬರುವಂತಹ ಕೃಷಿ ಇಲಾಖೆಗಳು, ಸರ್ಕಾರಿ ಇಲಾಖೆಗಳು ಯಾವ ಹುದ್ದೆಗಳು ಆಗಿರಲಿ, ವೃತ್ತಿಯನ್ನ ಹೇಗೆ ಮಾಡಬೇಕು, ಲಾಭದಾಯಕವಾಗಿ ಹೇಗೆ ಮಾಡಬೇಕು, ಸುಸ್ಥಿರವಾಗಿ ಹೇಗೆ ಮಾಡಬೇಕು ಅಂತ ಪ್ರತಿಯೊಂದನ್ನು ಇಂಡಿವಿಜುವಲ್ ಕನ್ಸಲ್ಟೆನ್ಸೀಸ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಒಬ್ಬೊಬ್ಬರದು ಇನ್ನೊಬ್ಬರಿಗೆ ಇರೋದಿಲ್ಲ, ವೈಯಕ್ತಿಕವಾಗಿ ಸಂದರ್ಶನವಾಗಿ ನಾವು ಅವರಿಗೆ ಪರಿಹಾರಗಳನ್ನ ಕೊಡ್ತಾ ಬರ್ತೀವಿ ನಮಗೆ ತಿಳಿದಿರೋ ಮಟ್ಟದಲ್ಲಿ. ಹಾಗಾಗಿ ನಾವೇನಾದ್ರೂ ಎಚ್ಚೆತ್ಕೊಳ್ದಿದ್ರೆ ಏನಾಗ್ತದೆ? ನಾವೇನಾದ್ರೂ ಎಚ್ಚೆತ್ಕೊಳ್ದಿದ್ರೆ ಏನೂ ಪರಕ್ಕಾಗೋದಿಲ್ಲ. ಎಷ್ಟೇ ಪೀಳಿಗೆಗಳು ಹೋದ್ರೂ ನಾವು ಮನಸ್ಸಿಂದ ಮುಗ್ಧರು.
ಮನಸ್ಸಿಂದ ಮುಗ್ಧರು, ಇನ್ನೊಬ್ಬರಿಗಾಗಿ ಬದುಕ್ತೀವಿ, ನಮಗಾಗಿ ಬದುಕುವುದಿಲ್ಲ. ಕಡೆಗೆ ಸಾಯ್ಬೇಕಾದ್ರೂ ಒಂದು ಕಾರಣ ಬೇಕು. ನಾನು ಯಾಕೆ ಸಾಯ್ತಾ ಇದ್ದೀನಿ, ಏನನ್ನ ಸಾಧಿಸ್ತೆ ಅಂತ. ಸಾವಿನ ಕಾರಣ ತಿಳಿದೇ ಸಾಯ್ಬೇಕಾಗ್ತದೆ. ಕೃಷಿಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡು ಮುಂದಿನ ಪೀಳಿಗೆಗೆ ಮಣ್ಣನ್ನ ಹೊಣ್ಣಾಗಿ ಕೊಟ್ಟು ಹೋದ್ರೆ ಸಾವಿನಲ್ಲೂ ಸಾರ್ಥಕತೆ ಇರ್ತದೆ. ಕಡಿ ಪಕ್ಷ ನೀವು ಏನು ಮಾಡ್ರಿ ಅಂದ್ರೆ, ನೀವು ಒಂದು ಕಟಾವು ಮಾಡೋದ್ರಿಂದ ಹಿಡಿದು ಅದನ್ನ ವಾಪಸ್ ಒಯ್ಯೋತನ ಬೀಜಗಳ ಸಂಸ್ಕರಣೆಗಳನ್ನ ಮಾಡ್ರಿ. ಮುಂದೆ ಬಿತ್ತಕ್ಕೆ ಬರುವಂತ ಒಳ್ಳೆ ಬೀಜಗಳನ್ನ ಎತ್ತಿಟ್ಕೊಳ್ರಿ. ಸಂಸ್ಕರಣೆ ಘಟಕಗಳ ಬಗ್ಗೆ ತಿಳ್ಕೊಳ್ರಿ, ತರಬೇತಿಗಳ ಬಗ್ಗೆ ತಿಳ್ಕೊಳ್ರಿ. ಎಲ್ಲ ರೈತರಿಗೂ ಸಹ ನಾ ವಿನಂತಿಯನ್ನ ಮಾಡ್ತೇನೆ, ದಯಮಾಡಿ ನಮ್ಮ ತಾಯಂದರಿಗೆ ನಿನಗೆ ತಿಳಿಯುವುದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಕ್ ಹೋಗಬೇಡ್ರಿ. ತಿಳಿಸಿ ಹೇಳಿದರೆ ತಿಳಿತದ. ಅಳು ಮಗು ಇದಕ್ಕೆ ಅಳ್ತದೆ ಅಂತ ತಿಳ್ಕೊಂಡವಳು ಭೂಮಿಯಲ್ಲಿರೋ ಬೀಜ ಹಿಂಗ್ಯಾಕಾಗೈತೆ ಅಂತ ತಿಳ್ಕೊಳ್ದೇ ಇರೋ ಅಷ್ಟು ದೊಡ್ಡರಲ್ಲ ನಮ್ಮ ತಾಯಂದಿರು. ನಿಮ್ಮೊಡನೆ ಅವರಿಗೂ ನೀವು ಒಂದು ಸಾಥ್ ಕಟ್ಟು ನೋಡ್ರಿ. ಭೂಮಿ ತಾಯಿ ಗಂಗಾ ಮಾತೆ ಹೆಣ್ಣಾದ್ರೆ ಬೀಳೋ ಸೂರ್ಯನ ನಾವು ಗಂಡಿಗೆ ಹೋಲಿಸ್ತೀವಿ. ಸೂರ್ಯನ ಬಿಸಿಲು ಬಿದ್ದ ಮೇಲೇನೆ ಬೀಜ ಮೊಳಕೆ ಆಗ್ತದೆ. ಮಹಿಳೆಯರ ಸಬಲೀಕರಣ ಆಗಬೇಕಂದ್ರೆ ನಮ್ಮ ಮನೆಗಳಲ್ಲಿರುವ ಪುರುಷರು ಸವಾಲನ್ನಾಗಿ ಸೇರಿಕೊಂಡು ಅವರು ಸಾಥ್ ಕೊಡಬೇಕು. ಎಲ್ಲೇ ಹೋಗಲಿ, ಸಾಮಾಜಿಕ ಕಾರ್ಯಕ್ರಮಕ್ಕೆ ಹೋಗ್ಲಿ, ಈ ಮಠಕ್ಕೆ ಸಾವಿರಾರು ಜನ ಹೆಣ್ಮಕ್ಳನ್ನ ನೀವು ಹೆಂಗೆ ಕರ್ಕೊಂಡು ಬಂದಿರೋ, ಅದೇ ರೀತಿ ಕೃಷಿ ಇಲಾಖೆಗೆ, ಕೃಷಿ ಸಭೆಗಳಿಗೆ, ಕೃಷಿ ಎಲ್ಲೇ ಆಗಲಿ, ಇನ್ನೇನು ಆದಾಯ ಚಟುವಟಿಕೆಗಳಾಗಲಿ, ಬಾ ಕಲಿಯೋಣ, ಮಾಡೋಣ. ನಮ್ಮ ಮಕ್ಕಳಿಗಾಗಿ, ದೇಶಕ್ಕಾಗಿ ನಾವು ಇದೇ ಊರಲ್ಲಿ ಇದ್ದು ಸಾಧಿಸೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡಡ್ರಿ. ಅದನ್ನ ಹೊರತುಪಡಿಸಿ ನಿನಗೇನು ತಿಳಿತೈತಿ ಸರಿ ಅಂತಂದ್ರ ತಿಳಿಯುವ ಜ್ಞಾನವು ಅವಳ ಜಿಗುಪ್ಸೆಯಾಗಿ ಕನ್ವರ್ಟ್ ಆಗ್ತದೆ. ಮಕ್ಕಳಿಗೂ ಹೇಳ್ತಾಳ, ಇದನ್ನ ಮಾಡಿ ಏನು ಮಾಡ್ತೀಯಪ್ಪ, ಎಲ್ಲರ ಪಗಾರ ನೌಕರಿ ಇದ್ರ ನೋಡ್ಕೋ ಅಂತ ಹೇಳಿ. ಅದೇ ಅವಳನ್ನ ಕರ್ಕೊಂಡು ಹೋಗಿ ತಿಳಿಸಿದ್ರೆ ಹೇಳ್ತಾಳ, ಮಗನ ಊರಾಗೈತೋಪ್ಪ ನಮ್ದು ಬೇರೆ, ಬಂದು ಒಕ್ಕಲ್ತನ ಮಾಡ, ಬಾಜುದವ್ರು ಬಂದು ನಮಸ್ಕಾರ ಹೊಡೆದೋಗ್ತಾರೆ, ಇನ್ನೊಬ್ಬರಿಗೆ ಹೋಗಿ ನಮಸ್ಕಾರ ಹೊಡಿತಿ ಅಂತ ಹೇಳ್ತಾರ. ಸಂಸ್ಕಾರ ಅನ್ನೋದು ತಾಯಿಯಿಂದ ಬರಬೇಕಾದ್ರೆ ತಂದೆ ಆದವನು ಸಹ ಅವಳಿಗೆ ಬೆಂಬಲವನ್ನ ಕೊಡಬೇಕು. ಸ್ತ್ರೀ ಸಬಲೀಕರಣ ಮನೆಯಿಂದ ಆಗಬೇಕು, ಪ್ರತಿಯೊಂದು ಗ್ರಾಮದಿಂದ ಆಗಬೇಕು. ಈ ವಿಚಾರ ಗೋಷ್ಠಿಯಲ್ಲಿ ಸ್ತ್ರೀ ಸಬಲೀಕರಣ ಕೃಷಿ ಇಲಾಖೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಆರಿಸಬೇಕು ಅಂದ್ರೆ ಇಡೀ ಗೊಳಸಾರ ಮಟ್ಟಕ್ಕೆ ಮಾತೃತ್ವದ ಒಂದು ಭಾವವಿದೆ. ಅವರು ಒಂದು ತಾಯಿ ಸ್ಥಾನದಲ್ಲಿದ್ದಾರೆ. ಯಾಕಂದ್ರೆ ಅಷ್ಟು ಸಲೀಸಾಗಿ ಎಲ್ಲ ಕಡೆ ಹೇಳ್ತೀವಿ ಈಕ್ವಾಲಿಟಿ ಬಂದಿದೆ ಅಂತ ಹೇಳಿ. ಬಟ್ ಒಂದು ಯಾರೋ ಒಬ್ರು ಬಂದು ಸಡನ್ ಆಗಿ ಕೇಳಿದ ತಕ್ಷಣ ಬೇಡ ಬಿಡ್ರಿ, ರಾತ್ರಿ ಏನು ಬರ್ತಾರ ಅಂತಾರ. ರಾತ್ರಿ ಬರ್ಲಿ ಹಗಲು ಬರ್ಲಿ, ಒಂದು ಸತಿ ಹೆಣ್ಣು ಮಗಳು ನಿಂತ್ಲಂದ್ರ ಯಾರಿಗೂ ಕಮ್ಮಿ ಇಲ್ಲ. ಕಿತ್ತೂರಾಣಿ ಚೆನ್ನಮ್ಮ ಆಗ್ಲಿ, ಝಾನ್ಸಿ ಲಕ್ಷ್ಮೀ ಬಾಗ್ಲಿ ಆಗ್ಲಿ, ಸುಧಾ ಮೂರ್ತಿ ಅವ್ರನ್ನ ನೋಡ್ರಿ. ಅಷ್ಟೇ ಯಾಕೆ, ಭಾರತದ ಪ್ರಥಮ ಪ್ರಜೆಯಾಗಿ ನಮಗೆ ಈಗ ದ್ರೌಪದಿ ಅವರು ನೋಡ್ರಿ. ಇಡೀ ಫೈನಾನ್ಸ್ನ ಹ್ಯಾಂಡಲ್ ಮಾಡುವಂತ ನಿರ್ಮಲಾ ಸೀತಾರಾಮ ಆಗ್ಲಿ, ಕೊಟ್ಟು ನೋಡಿದ್ರೆ ಆಗಲಾರ್ದ ಹೆಣ್ಣು ಮಕ್ಕಳ ಕೈಯಾಗ ಯಾರಿಲ್ಲ. ಆದ್ರೆ ಸಾಥ್ ಕೊಡೋರು ಜೊತೆಗಿರ್ಬೇಕು ಅಷ್ಟೆ. ಯಾಕಂದ್ರೆ ಕೆಟ್ಟ ಮನಿ ಹಾಳು ಮಾಡಿದ್ಯಾ, ನನ್ನ ಗಂಡ ಬೀದಿಗೆ ಬಂದ, ನನ್ನ ಮಕ್ಕಳು ಬೀದಿಗೆ ಬಂದ್ರು, ನನ್ನ ಊರು ಹಾಳಾತನ್ನೋದು ಒಳಗೆಲ್ಲೋ ಕೊರಿಯುವಂತ ವಿಷಯ ಇರ್ತದೆ. ಅವಳಲ್ಲಿರುವ ಸಾಮರ್ಥ್ಯವನ್ನ ನೀವು ಒಂದು ಸತಿ ಗುರುತಿಸ್ರಿ. ಆಜು ಬಾಜು ಅವರಿರುವ ಸಾಮರ್ಥ್ಯವನ್ನ ಒಂದು ಸತಿ ಹೆಣ್ಮಕ್ಳು ಗುರುತಿಸ್ರಿ. ಮನೆಯಲ್ಲಿ ಅಣ್ಣ ತಮ್ಮಂದ್ರಾಗಿರ್ಬೋದು, ಕಾಕಂದ್ರಾಗಿರ್ಬೋದು, ಅಜ್ಜರಾಗಿರ್ಬೋದು, ಎಲ್ಲರಲ್ಲಿ ವಿನಂತಿ ಮಾಡಿ ಕೇಳ್ತೀನಿ, ಒಂದು ಸತಿ ಅವರಿಗೆ ಸಾಥ್ ಕೊಟ್ಟು ನೋಡ್ರಿ. ಬಿಜಾಪುರನು ಯಾರಿಗೆ ಕಮ್ಮಿ ಇಲ್ಲಾರ್ದಂಗೆ ಆಗ್ತದೆ. ನಾನು ಒಂದು ಕನಸು ಹೊತ್ತು ಬಂದೆ ಸಿರಿಸಿಯಿಂದ ಬರಬೇಕಾದ್ರೆ. ಯಾಕಂದ್ರ ಅಲ್ಲಿ ಎಲ್ಲ ಹೆಣ್ಮಕ್ಳು ಎಕ್ಸ್ಪೋರ್ಟ್ವರೆಗೂ ಮಾತಾಡ್ತಿದ್ರು, ಡಾಲರ್ಸ್ನಾಗ ಮಾತಾಡ್ತಿದ್ರು. ನಾನು ಬಾಗಲಕೋಟಕ್ಕೆ ಅಂತ ಇಡೀ ಉತ್ತರ ಕರ್ನಾಟಕದಾಗ ಊರೂರಿಗೂ ಎರಡೆರಡು ಮಷಿನ್ ಬರ್ಬೇಕಂತ ನನಗೆ ಆಸೆ ಐತಿ. ಯಾಕಂದ್ರೆ ಕಾಳಿದ್ದಿದ್ದು ಎಣ್ಣೆ ಆಗಬೇಕು, ಕಾಳಿದ್ದಿದ್ದು ಬೇಳೆ ಆಗಬೇಕು, ಪ್ರತಿಯೊಂದನ್ನು ಇಲ್ಲೇ ಉತ್ಪಾದನೆ ಆಗಬೇಕು. ಇಲ್ಲೇ ಯಾಕೆ ಉತ್ಪಾದನೆ ಆಗಬೇಕು ಅಂದ್ರೆ, ಉತ್ಪಾದನೆ ಆದ್ರೆ ಲಕ್ಷಾಂತರ ಜನ ಇಲ್ಲಿ ಬದುಕ್ತಾರ, ಲಕ್ಷಾಂತರ ಜನ ತಂದೆ ತಾಯಿ ಜೊತೆಗಿರ್ತಾರ, ಲಕ್ಷಾಂತರ ಜನ ಮಕ್ಕಳ ಜೊತೆಗಿರ್ತಾರ. ದುಡಿದ್ರ ದೊಡ್ಡ ಬರ್ತದೆ ಹೊರತು ದುಡಿದ್ರೆ ಯಾವತ್ತೂ ನಮ್ಮ ಸಂಸ್ಕಾರ ಆಗ್ಲಿ, ನಮ್ಮ ಕುಟುಂಬ ಆಗ್ಲಿ, ನಮ್ಮ ಊರಾಗ್ಲಿ ಯಾವ ಕಾರಣಕ್ಕೂ ಬರುದಿಲ್ಲ. ಎಂತ ಊರಿಗೆ ಹೋಗಿ ನಿಂತರು ಕಡೆಗೆ ಕೇಳ್ತಾರ, ಯಾವ ಮಣಿಯವರು ಯಾವ ಊರವರು ಅಂತ, ಯಾವ ಆಫೀಸರ್ ಅಂತ ಆಮೇಲೆ ಕೇಳ್ತಾರ್ರಿ. ಮೊದಲು ಕೇಳ್ತಾರ ಯಾವ ಊರವ್ರಿ, ಯಾವ ಮಣಿತನ್ರಿ, ಎಲ್ಲಿ ಬರ್ತದ್ರಿ. ಸೊ ಇಡೀ ಜಗತ್ತಲ್ಲ, ಇಡೀ ವಿಶ್ವವನ್ನ ದಾಟಿ ಹೋದ್ರೂ ನಮಗೆ ಕೇಳೋ ಅಂಥದ್ದು ನಮ್ಮ ಬೇರು ಎಲ್ಲಿ ಅಂತ. ನಮ್ಮ ಬೇರು ಗಟ್ಟಿಯಾಗಿರ್ಬೇಕು ಅಂದ್ರೆ ಕೃಷಿ ಗಟ್ಟಿಯಾಗಿರ್ಬೇಕು. ಹಾಗಾಗಿ ನಾ ಎಲ್ಲರಿಗೂ ಏನು ಕೇಳ್ಕೊತೀನಿ ಅಂದ್ರೆ, ಸ್ತ್ರೀ ಸಬಲೀಕರಣ ಅಂದ್ರೆ ನಾವು ಆರ್ಥಿಕವಾಗಿ ಸಬಲೀಕರಣವಾಗಬೇಕು. ನಮ್ಮ ಜವಾಬ್ದಾರಿಗಳನ್ನು ನಾವೇ ತೆಗೆದುಕೊಳ್ಬೇಕು. ಸಾಮಾಜಿಕವಾಗಿ ಅಂದ್ರೆ ಬೇರೆಯವರಿಂದ ಪ್ರೇರಣೆ ಆಗಿರಬಹುದು ಅಥವಾ ನಮ್ಮಿಂದನೇ ಸ್ವಯಂ ಪ್ರೇರಣೆ ಆಗಿರಬೇಕು. ಆ ರೀತಿಯಾಗಿ ನಮ್ಮನ್ನ ನಾವು ಒಳ್ಳೆಯ ರೀತಿ ಬದಲಾವಣೆ ಜಗದ ನಿಯಮ. ಆದ್ರೆ ಬದಲಾವಣೆ ಯಾವಾಗೂ ಒಳ್ಳೆ ರೀತಿಯಾಗಿರ್ಬೇಕು. ಒಳ್ಳೆ ರೀತಿಯಿಂದ ಬದಲಾವಣೆ ನಾವಾದ್ರೆ
ಕೃಷಿಯೆಡೆಗೆ ಎಲ್ಲರನ್ನು ನಾವು ಆಕರ್ಷಿಸಲಿಕ್ಕೆ ಸಾಧ್ಯ. ಎಷ್ಟೋ ಜನ ಈಗ ಕೊರೋನಾ ಆದಮೇಲೆ ನೋಡ್ರಿ MBA ಗ್ರ್ಯಾಜುಯೇಟ್ಸು, BSc ಗ್ರ್ಯಾಜುಯೇಟ್ಸು, ಇಂಜಿನಿಯರ್ಸ್ಗಳೆಲ್ಲ ಬಿಟ್ಟು ವಾಪಸ್ ಕೃಷಿ ಮಾಡಕ್ಕೆ ಬರಾಕತ್ತಾರ. ಯಾಕೆ ಧೈರ್ಯ ಮಾಡ್ತಾರ ಅಂದ್ರೆ ಎಲ್ಲೇ ಜ್ಞಾನವಿರಲಿ ಹುಡುಕಿ ತೆಗೆಯೋ ಅಂತ ಸಾಮರ್ಥ್ಯ ಅವ್ರ ಹತ್ರ ಐತಿ ಅಂತೇಳಿ. ಜ್ಞಾನವನ್ನು ಯಾರು ಬೇಕಾದರೂ ಯಾವ ವಯಸ್ಸಿಗೆ ಬೇಕಾದರೂ ಕಲಿಕೋಬಹುದು. ಹಾಗಾಗಿ ನಿಮಗೆ ತಿಳಿದೇ ಇದ್ರೆ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಹಿಟ್ನಳ್ಳಿ, ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಇಲಾಖೆಗಳು ಎಲ್ಲವೂ ನಿಮಗಾಗಿ ಕಾಯ್ತಾ ಇರ್ತವು. ಈ ಸಮಾರಂಭದಲ್ಲಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಮಹಿಳೆಯರು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರಗೆ ನನಗೆ ಈ ಅವಶ್ಯಕತೆ ಐತೆ ಅಂತ ಗೊಳಸಾರದಿಂದ ಬಂದರೆ ನಿಮಗೆ ಯೂನಿಟ್ ಆಗುವವರೆಗೂ ಬೆನ್ನಿಂದ ನಿಂತು ನಾನು ಮಾಡುವಂಥ ಜವಾಬ್ದಾರಿ ನಾನು ತಗೊಳ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಬಂದು 3 ವರ್ಷದಲ್ಲಿ 5 ಯೂನಿಟ್ಗಳನ್ನು ಮಾಡಿದ್ದೀನಿ. ಯಾವುದೇ ಇಲಾಖೆಯ ಒಂದು ಫೈನಾನ್ಷಿಯಲ್ನ ತಗೊಳ್ಳದೆ, ಅದು ನಾನು ಒಂದು ಮಾನವೀಯತೆ ದೃಷ್ಟಿಯಿಂದ ಆರಿಸ್ತೀನಿ. ಯಾರಾದರೂ ಅನ್ಎಂಪ್ಲಾಯ್ಮೆಂಟ್ ರೂಲರ್ ಯೂಸ್ ಇದ್ರೆ ಅಂದರೆ ಆಕ್ಸಿಡೆಂಟ್ ಆಗಿ ಕೈ ಕಾಲು ಹೋದವ್ರು ಅಂತಾರಿದ್ರೆ, ಯಾಕಂದರೆ ಅವರನ್ನು ಎಲ್ಲರೂ ಒಂದು ಕೆಟ್ಟದ ದೃಷ್ಟಿಯಲ್ಲಿ ನೋಡ್ತಿದ್ರು, ಇವ್ರ ಕೈಯಲ್ಲಿ ಆಗಲ್ಲ ಅಂಥೇಳಿ. ಸೊ ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಗೊಳಸಾರದ ಮಠದಿಂದ ಬಂದಿದ್ದೇನೆ ಅಂತ ಒಂದೇ ಒಂದು ಮಾತು ನನಗೆ ಹೇಳಿದರೆ ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ. ನಿಮಗೆ ಯೂನಿಟ್ ಆಗೋದ್ರಿಂದ ಹಿಡಿದು ಎಲ್ಲವನ್ನು ನಾನು ತಗೊಳ್ತೇನೆ. ಆದರೆ ಏನಂದರೆ ನಿಮ್ಮಲ್ಲಿ ನಾನು ಮಾಡ್ತೀನಿ ಅನ್ನೋ ಕಿಚ್ಚನ್ನು ಮಾತ್ರ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಹೊರತು ಇನ್ನೇನೂ ಅಲ್ಲ. ನೀವು ಯಾವ ಊರು ಏನೂ ಬೇಡ, ಗೊಳಸಾರ ಮಠದಿಂದ ನಾನು ಬಂದಿದ್ದೇನೆ ಅಂತ ಹೇಳಿದರೆ ಸಾಕು. ಬಟ್ ನಿಮ್ಮಲ್ಲೇ ಒಂದು ಕಿಚ್ಚಿರಲಿ, ಅದು ಜ್ವಾಲಾಮುಖಿಯಾಗಿ ಕನ್ವರ್ಟ್ ಆಗ್ತದೆ, ಒಂದು ಜ್ಯೋತಿಯಾಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದನ ಕೇಳ್ತೀನಿ. ತಪ್ಪಿದ್ದರೆ ಕ್ಷಮೆ ಇರಲಿ ಎಂದು ಹೇಳುತ್ತಾ ಜೈ ಹಿಂದ್, ಜೈ ಕಿಸಾನ್. ಪಾಂಡುರಂಗನ ಕರಕಮಲ ಸಂಜಾತರಾಗಿರ್ತಕ್ಕಂಥ ಶ್ರೀ ಪುಂಡಲಿಂಗ ಗುರುವೇ, ತ್ರಿಮೂರ್ತಿಗಳ ಆಶೀರ್ವಾದದಿಂದ ಜನಿಸಿರುವಂತಹ ತ್ರಿಮೂರ್ತಿ ಅಪ್ಪನವರೇ, ಹಾಗೂ ಗೋಳಸಾರದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಸನ್ನಿಧಾನವೇ ಆಗಿರುವಂತಹ ಶ್ರೀ ಅಭಿನವ ಪುಂಡರೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದಗಳನ್ನು ಬೇಡುತ್ತಾ, ಹಾಗೆಯೇ ವೇದಿಕೆ ಮೇಲಿರುವಂತಹ ಎಲ್ಲ ಎಂಕಂಚಿ ಗುರುಗಳಾಗಿರ್ಬೋದು, ವಿರಕ್ತಿ ಮಠದ ಗುರುಗಳಾಗಿರ್ಬೋದು, ಮಾತೋಶ್ರೀ ಅಮ್ಮನವರಾಗಿರ್ಬೋದು, ಸೂಲಗುತ್ತಿಯರಾಗಿರ್ಬೋದು, ಆಮೇಲೆ ಎಲ್ಲ ಅತಿಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಹಾಗೆಯೇ ನನಗೆ ನಿಮ್ಮ ಭಕ್ತಿ ತುಂಬ ಇಷ್ಟ ಆಗಿದೆ. ಯಾಕಂದರೆ ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಕೂಡ ಪುಂಡಲಿಂಗನನ್ನು ಆರಾಧಿಸುತ್ತಾ ಅಡಿಯಿಂದ ಮುಡಿಯುವವರೆಗೂ ಕೂಡ ಪುಂಡಲಿಂಗನನ್ನು ನೆನೆಸಿಕೊಳ್ಳುತ್ತಾ ನಿಮ್ಮ ಉಸಿರಿನಲ್ಲಿ ಉಸಿರಾಗಿ ಪುಂಡಲಿಂಗನನ್ನು ನೆನೆಸ್ಕೊಂಡು ನೀವೆಲ್ಲರೂ ಕೂಡ ಅದ್ಧೂರಿಯಾಗಿ ಜಾತ್ರೆಯನ್ನು ಆಚರಿಸ್ತಾ ಇದ್ದೀರಿ. ಅದಕ್ಕೋಸ್ಕರನೇ ಈ ಗೋಳಸಾರ ಮಠ ಅನ್ನುವಂಥದ್ದು ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರ ಇರುವಂಥ ಒಂದು ಮಠ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ನೀವೆಲ್ಲರೂ ಕೂಡ ತುಂಬ ಉತ್ಸುಕರಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಆದರೆ ಹನುಮಂತಪ್ಪ ಮಾಲ್ಗಾರ್ ಸರ್ ಒಂದು ಸ್ವಲ್ಪ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸ್ಥಾನಮಾನಗಳನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹೆಣ್ಣು ಅಂದರೆ ಒಂದು ಶಕ್ತಿ, ಹೆಣ್ಣು ಎಂದರೆ ತಾಳ್ಮೆ, ಹೆಣ್ಣು ಎಂದರೆ ಸ್ವಾಭಿಮಾನ, ಹೆಣ್ಣು ಎಂದರೆ ತ್ಯಾಗ, ಹೆಣ್ಣು ಎಂದರೆ ಶಾಂತಿ ಅನ್ನುವಂತಹ ಎಲ್ಲ ಪಾತ್ರಗಳನ್ನು ನಿರ್ವಹಿಸುತ್ತಿರುವಂತಹ ಹೆಣ್ಣು. ನಾವು ತೊಟ್ಟಿಲನ್ನು ತೂಗುವಂಥ ಕೈ ಇಡೀ ಪ್ರಪಂಚವನ್ನು ತೂಗುವಂಥ ಶಕ್ತಿ ಹೆಣ್ಣಿಗಿದೆ. ಹೆಣ್ಣು ಯಾವುದೇ ಕ್ಷೇತ್ರದಲ್ಲಿ ಇಲ್ಲ ಅನ್ನುವಂತಹದನ್ನು ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಹೆಣ್ಣು ಮಕ್ಕಳು ಇಲ್ಲದೆ ಇರುವಂತಹ ವಿವಿಧ ಕ್ಷೇತ್ರಗಳಿಲ್ಲ ಅನ್ನುವಂಥದ್ದನ್ನು ನಾವು ಸಾಬೀತು ಮಾಡ್ತಾ ಇದ್ದೀವಿ. ಹಾಗೆಯೇ ಕೆಲವೊಂದು ಕ್ಷೇತ್ರಗಳನ್ನು ನಾನು ಗಮನಿಸ್ತಾ ಹೋಗ್ತೀನಿ. ಅವು ಯಾವ್ಯಾವುದೇ ಅಂದರೆ ಧಾರ್ಮಿಕ ಕ್ಷೇತ್ರ. ಧಾರ್ಮಿಕ ಕ್ಷೇತ್ರದಲ್ಲಿ ಯಾವ ಪ್ರಪಂಚದ ಯಾವುದೇ ಧರ್ಮಗ್ರಂಥಗಳನ್ನು ಬರೆದಿರುವಂತಹ ಉದಾಹರಣೆಗಳನ್ನು ನಾವು ನೋಡೋದಿಲ್ಲ. ಆದರೆ ಭಾರತದಲ್ಲಿ ಧರ್ಮಗ್ರಂಥದ ಕೆಲವು ಭಾಗಗಳನ್ನು ಹೆಣ್ಣು ಮಕ್ಕಳು ಬರೆದಿದ್ದಾರೆ. ಗರ್ಭಗುಡಿಗೆ ನಿಷಿದ್ಧವಾಗಿದ್ದರೂ ಕೂಡ ಧರ್ಮಗ್ರಂಥಗಳನ್ನು ಬರೆಯುವಂಥ ಒಂದು ಗೌರವ ನಮಗೆ ಸಿಕ್ಕಿದೆ ಅಂದರೆ ಅದಕ್ಕಿಂತ ಅಪಾರವಾದ ಗೌರವವನ್ನು ನಾವು ಸಂಪಾದನೆ ಮಾಡಿದ್ದೀವಿ. ಅದೇ ನಮಗೆ ಸಾಕು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ನೆಕ್ಸ್ಟು ರಾಜಕೀಯ ಕ್ಷೇತ್ರ. ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇಂದಿರಾ ಗಾಂಧಿ, ದ್ರೌಪದಿ ಮುರ್ಮು, ಕಿರಣ್ ಬೇಡಿ, ಸುಷ್ಮಾ ಸ್ವರಾಜ್ ಇಂಥವರೆಲ್ಲರೂ ಕೂಡ ರಾಜ್ಯದಲ್ಲಿ ಮತ್ತು ರಾಜಕೀಯ ಮುತ್ಸದ್ದಿಗಳಾಗಿ ಒಳ್ಳೆಯ ಆಡಳಿತವನ್ನು ನೀಡಿ ಜನಾನುರಾಗಿಗಳಾಗಿ ಜನರ ಸೇವೆಗಳನ್ನು ಮಾಡಿದರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ. ಹಾಗೆಯೇ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಪಿ ವಿ ಸಿಂಧು, ಸೈನಾ ನೆಹ್ವಾಲ್, ಮಿಥಾಲಿ ರಾಜ್, PT ಉಷಾ ಅಂತವರು ಕೂಡ, ಕರಣಂ ಮಲ್ಲೇಶ್ವರಂ,
ಇವರೆಲ್ಲರೂ ಕೂಡ ಕಷ್ಟಪಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಹೆಮ್ಮೆ ಪಡುವಂಥ ವಿಷಯ ನಾವು ಎಲ್ಲರೂ ಕೂಡ ನೆನೆಸ್ಕೊಳ್ಳೇಬೇಕು. ಹಾಗೆಯೇ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತೀಯ ರಾಕೆಟ್ ವುಮೆನ್ ಅಂತ ಕರೆಸಿಕೊಂಡಿರ್ತಕ್ಕಂಥ ರಿತು, ಹಾಗೆಯೇ ನಂದಿನಿ ಹರಿನಾಥ್ ಅನ್ನುವಂಥವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು. ಉದ್ಯಮ ಮತ್ತು ಆರ್ಥಿಕತೆಯಲ್ಲಿ ಸುಧಾಮೂರ್ತಿಯವರನ್ನು ನಾವು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಸ್ತ್ರೀಯರನ್ನು ಸ್ವಾಭಿಮಾನಿಗಳನ್ನಾಗಿ, ಸ್ವಾವಲಂಬಿಗಳನ್ನಾಗಿ, ಆಮೇಲೆ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಅವರಿಗೆ ಒಂದು ಉನ್ನತ ಸ್ಥಾನಮಾನವನ್ನು ನೀಡಿರುವಂತಹ ಸುಧಾಮೂರ್ತಿಯವರು ಕೂಡ ನಾವು ಆಭಾರಿಯಾಗಿರಲೇಬೇಕು. ಹಾಗೆಯೇ ಸಂಗೀತ ಕ್ಷೇತ್ರದಲ್ಲಿ MS ಸುಬ್ಬಲಕ್ಷ್ಮಿ, ಗಂಗೂಬಾಯಿ ಆನ್ಗಲ್ರಂಥವರನ್ನು ಕೂಡ ನಾವು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ವಿಷ್ಣು ಸಹಸ್ರನಾಮವನ್ನು ಗಂಗೂಬಾಯಿ ಆನ್ಗಲ್ ಹಾಗೂ MS ಸುಬ್ಬಲಕ್ಷ್ಮಿ ಆಡಿರುವಂಥ ರೀತಿ ಯಾರೂ ಕೂಡ ಆಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ MS ಸುಬ್ಬಲಕ್ಷ್ಮಿಯವರಿಗೆ ತಿರುಪತಿಯಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಅವರು ಪಡ್ಕೊಂಡಿದ್ದಾರೆ. ಹಾಗೆಯೇ ಇನ್ನೂ ಹಲವಾರು ಕ್ಷೇತ್ರಗಳ ಸಾಲುಮರದ ತಿಮ್ಮಕ್ಕ, ಸಮಾಜ ಸೇವೆಯಲ್ಲಿ ಸಾಲುಮರದ ತಿಮ್ಮಕ್ಕನನ್ನು ನಾವು ನೆನೆಸ್ಕೊಳ್ಳೇಬೇಕು. ಅನಕ್ಷರಸ್ಥ ಮಹಿಳೆಯಾಗಿದ್ದರೂ ಕೂಡ ತನ್ನ ಮಕ್ಕಳಂತೆ 8,000 ಮರಗಳನ್ನು ಬೆಳೆಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅಂದರೆ ನಾವು ಈ ಕೆಲಸ ಮಾಡಬೇಕಾದ್ರೆ ಕೆಲಸವನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಕಡೆ ಹೇಳ್ತಾರೆ, ನಿನ್ನ ಕೆಲಸವನ್ನು ನಿನ್ನ ಪಾಡಿಗೆ ನೀನು ಮಾಡ್ತಾ ಇರು, ಅದರ ಫಲಾಪೇಕ್ಷೆಗಳನ್ನು ನೀನು ಬಯಸಬೇಡ ಅಂತ. ಆ ಥರ ನಿಸ್ವಾರ್ಥವಾಗಿ ಮಾಡಿರುವಂತಹ ಸಾಲುಮರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನಾವು ಕೊಟ್ಟಿದ್ದೀವಿ. ಹಾಗೆಯೇ ಅಕ್ಷರದ ಕ್ರಾಂತಿಯನ್ನು ಮಾಡಿರುವಂತಹ ಸಗಣಿ ನೀರು ಎರಚಿಕೊಂಡು, ಕೆಸರು ನೀರು ಎರಚಿಕೊಂಡು ಸಮಾಜದಲ್ಲಿ ಅಕ್ಷರದ ಕ್ರಾಂತಿಯನ್ನು ಮಾಡಿದಿರುವಂತಹ ಬಾಯಿ ಫೂಲೆಯನ್ನು ಕೂಡ ನಾವು ನೆನೆಸ್ಕೊಳ್ಳೇಬೇಕು. ಅವರಿಂದನೇ ಕೂಡ ಇಂದು ನಾವು ಒಂದು ನಿಮ್ಮೆದುರಿಗೆ ಮಾತಾಡಬೇಕಂದ್ರೆ ಅವರೇ ಮುಖ್ಯ ಪ್ರೇರಣೆಯಾಗಿರ್ತಾರೆ. ಹಾಗೆಯೇ ಕವಿತ್ರಿಗಳಲ್ಲಿ ಲೇಖಕಿಯರಲ್ಲಿ ಉಷಾ ನವರತ್ನರಾಮ್, ಆಮೇಲೆ ನೇಮಿಚಂದ್ರ, ಇನ್ನೂ ಹಲವಾರು ಹೆಸರು ಹೇಳ್ತಾ ಹೋದರೆ ತುಂಬ ಜನ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ತುಂಬ ಅಗಾಧವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದೆ. ಅಂಥವರೆಲ್ಲರನ್ನು ಕೂಡ ಸಮಯದ ಅಭಾವವಾಗಿರೋದ್ರಿಂದ ನಾವು ನೆನೆಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲರೂ ಕೂಡ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಎಲ್ಲರೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಎಲ್ಲದೂ ನಾವು ಮಾಡ್ತೀವಿ. ಆದರೆ ಹೆಣ್ಣನ್ನು ಪೂಜೆ ಮಾಡೋದನ್ನು ಬಿಟ್ಟು ಅವಳಿಗೂ ಒಂದು ಮನಸ್ಸಿದೆ, ಅವಳ ಭಾವನೆಗೂ ಕೂಡ ಬೆಲೆ ಕೊಡುತ್ತಾ ಅವಳಿಗೆ ನೀವೆಲ್ಲರೂ ಸಪೋರ್ಟ್ ಆಗಿದ್ದರೆ ಅವಳು ಜೀವನದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸುಮ್ಮನೆ ನಾವು ಹೆಣ್ಣು ಸಮಾಜದ ಕಣ್ಣು ಅನ್ನುವಂಥ ಸ್ಲೋಗನ್ಗಳಲ್ಲಿ ಹಾಕ್ಕೊಂಡು ಬರೀ ಹೆಣ್ಣಿನ ಸ್ಥಾನಮಾನಗಳನ್ನು ಸುತ್ತೋಲೆಗಳಲ್ಲಿ ಆದೇಶಗಳಲ್ಲಿ ಇಟ್ಕೊಂಡ್ರೆ ಯಾವುದೇ ಪ್ರಯೋಜನಗಳಿಲ್ಲ. ಅದು ಕಟ್ಟಕಡೆಯ ವ್ಯಕ್ತಿಗೆ, ಕಟ್ಟಕಡೆಯ ಮಹಿಳೆಗೂ ಕೂಡ ಅದು ರೀಚ್ ಆಗಬೇಕು ಅನ್ನುವಂಥ ಒಂದು ನಾನು ಸರ್ಕಾರಕ್ಕಾಗಿರ್ಬೋದು ಆಗ್ರಹವನ್ನು ಪಡಿಸ್ತಾ, ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲೂ ಇನ್ನೂ ಹೆಚ್ಚಿನದಾಗಿ ಬೆಳೀಲಿ. ಈಗ ಶ್ವೇತಾ ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳಿದರು, ಕೃಷಿ ಕ್ಷೇತ್ರದಲ್ಲಿ ಕೂಡ. ಹಾಗೆ ಇನ್ನೂ ಹಲವಾರು ಕ್ಷೇತ್ರಗಳಿದ್ದಾವೆ, ಅವೆಲ್ಲವನ್ನು ಕೂಡ ನಾವು ಇನ್ನೊಂದು ಸರಿ ಮಾತಾಡೋಣ. ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ನನಗೆ ಈ ಒಂದು ಸಂದರ್ಭದಲ್ಲಿ ಗೋಳೆಸಾರ ಮಠದಲ್ಲಿ ನಾನು ನಂಬಿರುವಂತಹ ಒಂದು ಸನ್ನಿಧಿಯಲ್ಲಿ ನನ್ನನ್ನು ಕರೆಸಿ ನನಗೂ ಕೂಡ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಮಠದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನನ್ನ ಆರಾಧ್ಯ ದೈವ ಪುಂಡಲಿಂಗ ಗುರುಗಳಿಗೆ ಪಾದಗಳಿಗೆ ನಮಿಸುತ್ತಾ ನನ್ನ ಎರಡನ್ನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಅಣ್ಣ ತಮ್ಮರೇ, ನನ್ನ ತಂದೆ ತಾಯರೇ, ಹಿರಿಯರೇ, ಗುರುಗಳೇ, ಏದಿ ಮೇಗಿದ್ದಂಥ ಎಲ್ಲ ಗುರುಗಳೇ, ಎಲ್ಲ ಅಕ್ಕ ತಂಗಿಯರೇ, ಎಲ್ಲರಿಗೆ ನನ್ನ ಮನಸ್ಫೂರ್ತಿಯಾಗಿ ನಮಸ್ಕಾರಗಳನ್ನು ಮಾಡುತ್ತಿದ್ದೇನೆ. ನಾನು ಬಿಜಾಪುರ ಜಿಲ್ಲಾದಕ್ಕಿ, ಬಿಜಾಪುರ ನಂದು. ಅಲ್ಲಿ 4 ಎಕರೆ ತೋಟ ಐತಿ. 4 ಎಕರೆ ತೋಟದೊಳಗೆ ಯಾವ ಥರ ಹಣ್ಣು ಇಲ್ಲ ಅನ್ನಂಗಿಲ್ಲ. ತೆಂಗಿನ ಗಿಡ ಹಚ್ಚೀನಿ, ಅಡಿಕೆ ಗಿಡ ಹಚ್ಚೀನಿ, ಸೀತಾಫಲ ಗಿಡ ಹಚ್ಚೀನಿ, ಮಾವಿನ ಗಿಡ ಹಚ್ಚೀನಿ, ಚಿಕ್ಕು ಹಣ್ಣಿನ ಗಿಡ ಹಚ್ಚೀನಿ, ಬಾಳೆಹಣ್ಣಿನ ಗಿಡ ಹಚ್ಚೀನಿ, ಮಸಾಲೆ ಹಚ್ಚೀನಿ. ಮತ್ತು ಯಾವ ಥರದ್ದು ಹೂವು ಇಲ್ಲ ಅನ್ನಂಗಿಲ್ಲ, ಯಾವ ಥರದ ಹಣ್ಣು ಇರಂಗಿಲ್ಲ. ಎಲ್ಲ ಥರದಿಂದ ತೆಂಗಿನ ಗಿಡಗಳು ಹಚ್ಚೀನಿ. 2 ಎಕರೆ ರೇಷ್ಮೆ ಮಾಡೀನಿ. ಮತ್ತು 70 ಕೋಳಿ ಮಾಡೀನಿ, 4 ಎಮ್ಮೆ ಮಾಡೀನಿ, ಆಕಳ ಮಾಡೀನಿ. ಮತ್ತು ಯಾವ ಥರದಿಂದ ಎಲ್ಲ 2 ಮಕ್ಕಳು ದೊಡ್ಡ ಅಧಿಕಾರಿ ಒಳಗೆ ನೌಕರಿ ಮಾಡ್ತಾರೆ, ಗೌರ್ಮೆಂಟ್ ನೌಕರಿ ಅದಾರ ಮಕ್ಕಳು. ನಮ್ಮ ಮನೆಯವರು KB ಒಳಗಿದ್ರು, ರಿಟೈರ್ಮೆಂಟ್ ಆದರು. ಆದರೂ ನಾನು ಭೂಮಿಗೆ ದುಡಿಬೇಕು, ಮಾಡಬೇಕು ಅನ್ನೋ ಹೆಮ್ಮೆ. ನಾನು ಹಿಟ್ನಳ್ಳಿ ನನ್ನ ತವ್ರ ಮನೆ, ನಾ ಬಡವ ರೈತನ ಮಗಳು.
ನಾನು ನನ್ನ ಗಂಡನ ಮನೆಗೆ ಬಂದಿಂದ ನಾ ಈ ಹೊಲ ಬಿಡಬಾರ್ದು, ಈ ಭೂಮಿ ತಾಯಿನ ಬಿಡಬಾರ್ದು ಅನ್ನುವಂಥ ಛಲದಿಂದ ಇಷ್ಟ ಥರ ಎಲ್ಲಾನು ಮಾಡೀನಿ. ಒಂದು ನುಕ್ಸಾನ ಆದ್ರೆ ಒಂದು ಲಾಭ ಆಕೈತಿ. ಎರೆಹುಳದ ಗೊಬ್ಬರ ನಾವು ಯಾವ ಗೋರ್ಮೆಂಟ್ ಗೊಬ್ಬರ ಹಾಕಂಗಿಲ್ಲ. ನಾ ಎರೆಹುಳದ ಗೊಬ್ಬರ, ಕುರಿ ಗೊಬ್ಬರ, ಆ ಎಮ್ಮೆ ಗೊಬ್ಬರ ಇದನ್ನ ನಾ ಹಾಕ್ತೀನಿ. ನೀವು ರೈತರೆಲ್ಲರೂ ಏನು ಮಾಡ್ತೀರಿ, ಬೆಳೆ ಬರ್ತೈತಿ ಅಂತೇಳಿ ಗೋರ್ಮೆಂಟ್ ಗೊಬ್ಬರ ಹಾಕ್ತೀರಿ, ಭೂಮಿ ಕೆಡಿಸಿ ಬಿಡ್ತೀರಿ, ಭೂಮಿಗೆಲ್ಲ ಇಸ ಹಾಕಿ ಬಿಡ್ತೀರಿ. ಆ ಇಸ ತಿಂದು ನಾವು 108 ರೋಗಗಳು ನಮಗೆ ಬರ್ತಾವೆ. ಅದನ್ನು ನೀವು ರೈತರಾಗಿ ನೀವು ತಿಳ್ಕೋಬೇಕು. ನಾವು ದನ ಕರ ಮಾಡಬೇಕು, ನಾವು ಬದುಕಬೇಕು, ಕುರಿ ಮಾಡಬೇಕು, ದನ ಮಾಡಬೇಕು. ಗೋರ್ಮೆಂಟ್ ಸವಲತ್ತೇ ಸಾಕನಷ್ಟು ಗೋರ್ಮೆಂಟ್ ಸವಲತ್ತೇ ಐತಿ. ನಮ್ದು ಮೋದಿ ಕೀಮ್ನೆ ಒಳಗೆ 1 ಕೋಟಿ ರೊಕ್ಕದ್ದು ಆಡಿಂದು ಗೊಡ್ಪಾರ್ ಮಾಡೀನಿ. 50 ಲಕ್ಷ ಊಟ, 50 ಲಕ್ಷ ತುಂಬೋದು, ಅದನ್ನ ಮಾಡೀನಿ. ಗೋರ್ಮೆಂಟದಿಂದ ಏನು ಸ್ಕೀಮ್ ಬರ್ತಾವ ಅದನ್ನು ನೀವು ರೈತರಾಗಿ ಅಡ್ಡಾಡಿ 4 ಮಂದಿನ ಕೇಳಿ ನೀವು ಮಾಡಬೇಕು. ನಾ ಏನು ಸಾಲಿ ಕಲ್ತಿಲ್ಲ, ಹೆಬ್ಬಟ್ಟಿನ ಹಾಕಿ ನನಗೇನು ಬರಂಗಿಲ್ಲ. ಆದರೂ ನಾನು ಯಪ್ಪ ಎಣ್ಣ ಅಂದು ಎಲ್ಲ ಥರ ಬ್ಯಾಂಕಿಗೆ ಅಡ್ಡಾಡಿ ಅಡ್ಡಾಡಿ ಎಲ್ಲ ಸವಲತ್ತು ತೊಗೊಂಬಂದು ಮನೆ ಒಳಗೆ ಎಲ್ಲ ಥರದ್ದು ಮಾಡಿ 2 ಹಿಟ್ಟಿನ ಗಿರಣಿ, ಖಾರ ಕುಟ್ಟು ಮಿಷೇನ, ಶಾವ್ಗಿ ಮಿಷೇನ, ಇದು ಹಪ್ಪಳ ಮಾಡೋ ಮಿಷೇನ, ರೊಟ್ಟಿ ಮಾಡೋ ಮಿಷೇನ, ನಾ ಕಾಳು ಇಟ್ಟು ಅದನ್ನೆಲ್ಲ ಕೆಲಸ ಮಾಡಿಸ್ತೀನಿ. ಒಂದ್ರ ಲಾಭ ಆಗ್ಲಿಕ್ಕೆ ಒಂದ್ರಾಗ ಫಾಯ್ದೆ ಆಗ್ತೈತಿ. ದಿನ ಏನಿಲ್ಲ ಅಂದ್ರೆ 12 ಲೀಟ್ರ್ ಹಾಲು ಮನೆಗೆ ಬಂದು ಒಯ್ತಾರೆ. ಅದ್ರದ್ದು ಎಷ್ಟು ಫಾಯ್ದೆ ಆಕೈತಿ. ಕೋಳಿ ಏನಿಲ್ಲ ಅಂದ್ರು 25-30 ತತ್ತಿ ದಿನ ಡೈಲಿ ಹಾಕ್ತಾವೆ. 15 ರೂಪಾಯಿಗೆ ಒಂದು ತತ್ತಿ ಕೊಡ್ತೀನಿ. ಜವಾರಿ ಕೋಳಿ ಮಾಡೀನಿ. ತೋಟದೊಳಗೆ ಎಲ್ಲ ಬಂದು ಎಲ್ಲ ಇದ್ರವ್ರು ಬಂದಾರ. ನನಗೆ ಎಲ್ಲೆಲ್ಲಿದು ಇದ್ರದ್ದು ಪ್ರತ್ಯಕ್ಷ ಕೊಟ್ಟಾರ, ಬಹುಮಾನ ಕೊಟ್ಟಾರ. ನನ್ನ ಧರ್ಮಸ್ಥಳದಾಗ ಹೆಗಡೆಯವ್ರು ಕೊಟ್ಟಾರ, ಮಾನ್ಯ ಸಿದ್ದರಾಮಯ್ಯರು ಧಾರವಾಡದಾಗ ಕೊಟ್ಟಾರ, ಮತ್ತು ಸೂಪರ್ ಸ್ಟಾರ್ ಅಂತ ಕೊಟ್ಟಾರ, ರೈತ ರತ್ನ ಅಂತ ಕೊಟ್ಟಾರ. ಅವೆಲ್ಲ ನನಗೆ ಹೇಳಕ್ಕೆ ಬರಂಗಿಲ್ಲ, ಆದರೂ ನನಗೆ ಹೇಳಕ್ಕೆ ಬರೋದಿಲ್ಲ. ಅವೆಲ್ಲ ರಗಡ್ ಬಹುಮಾನ ಕೊಟ್ಟಾರ. ಇಲ್ಲಿ ಎಲ್ಲ ನಮ್ಮ ಇಡೀ ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿದಿಂದ, ನಮ್ಮ ಹಿಟ್ನಳ್ಳಿ ಫಾರ್ಮದಿಂದ ಎಲ್ಲ ಆಗಳ ಮೇಡಮ್ ಅವ್ರು ಎಲ್ಲ ಬಂದು ಹೇಳಿದ್ರಲ್ಲ ನಮ್ಮ ಬಗ್ಗೆ. ಎಲ್ಲ ಥರದ ಹಣ್ಣು ನಮ್ಮ ಬಂದು ಎಲ್ಲ ತೋಟದಾಗ ನೋಡ್ತಾರೆ. ಟ್ಯಾಕ್ಟರ್ ನಾನೇ ಹೊಡಿತೀನಿ, ಹೊಲ್ದಾಗ ನಾನೇ ಹೊಡಿತೀನಿ ಟ್ಯಾಕ್ಟರ್. ಮಕ್ಕಳು ನೌಕರಿ ಮಾಡ್ತಾರೆ, ನಾನೇ ಟ್ಯಾಕ್ಟರ್ ಹೊಡಿತೀನಿ. ಒಂದು ಕೊಂಡಿ ಕೊಡ್ರಪ್ಪ, ನಾನು ಇದ್ರೊಳಗೆ ನಾ ಮುಟ್ಟಿಸ್ಕೊತ ಹೋಗ್ತೀನಿ ಅಂದು 6 ಲಕ್ಷ ರೂಪಾಯಿ ಕೊಟ್ಟು ಸಣ್ಣ ಟ್ಯಾಕ್ಟರ್ ಕೊಡಿಸ್ಯಾರ ಮಕ್ಕಳು. ಅದು ಒಂದು ತಿಂಗಳ ಮಟ್ಟಿಗೆ ನನಗೆ ಕಲಿಸಿದ್ರು. ಗೇರ್ ಹಿಂಗೆ ಹಾಕ್ಬೇಕು ಯವ್ವ, ಹಿಂಗೆ ಹಾಕ್ಬೇಕವ್ವ ಅಂತೆಲ್ಲ ಕಲಿಸಿದ್ರು. ಆದರೂ ನಾ ಕಲಿತೆ, ತಿಂಗಳದಾಗ ನಾ ಎಲ್ಲ ಕಲಿತೆ. ಈಗ ನಾನು ಕುರ್ತೆ ನಾ ಚಾಲು ಮಾಡ್ಕೊಂಡು ನಾ ಹೊಡಿತೀನಿ, ಹರಗ್ತೀನಿ, ಮಡಿಕೆ ಹೊಡಿತೀನಿ. ಎಲ್ಲ ನಿಮ್ಮ ಹಿರಿಯ ಗುರು ಎಲ್ಲ ಹಿರಿಯರದಿಂದ ನನಗೆ ದೇವ್ರು ರಗಡ್ ಕೊಟ್ಟಾನ. ಮಕ್ಕಳು ನೌಕರಿ, ಗಂಡ ನೌಕರಿ, ಹೆಣ್ಣು ಮಕ್ಕಳು ಇಬ್ಬರು ನೌಕರಿ. ನನಗೆ ಆ ಥರದಿಂದ ಕಮ್ಮಿಲ್ಲ. ಆದ್ರೆ ನಾ ಕಮ್ಮಿ ಇಲ್ಲ ಅಂತ ದುಡಿಯಂಗಿಲ್ಲ. ನಮ್ಮ ಆರೋಗ್ಯ ಚಲೋ ಇರಬೇಕು. ನನಗೆ 61 ವರ್ಷ ನಡೆದಾವು. ಇನ್ನ ಕಾಲು ಹಿಡ್ದಿಲ್ಲ, ಕೈ ಹಿಡ್ದಿಲ್ಲ, ಶುಗರ್ ಇಲ್ಲ, BP ಇಲ್ಲ, ನನಗೆ ಯಾವುದೂ ಇಲ್ಲ. ಮತ್ತು ಮಕ್ಕಳನ್ನ ರೈತರನ್ನ ಮಾಡೋದು ಕಲೀರಿ. ಬರೀ ನಮ್ಗೆ ಅಮೇರಿಕಕ್ಕೆ ಹೋಗ್ಕಾನ, ಲಂಡನ್ಗೆ ಹೋಗ್ಕಾನ, ಮಗ ಅಲ್ಲಿ ಸಾಲಿ ಕಲಿಸ್ತೇವೆ, ನಾವು ಇಲ್ಲಿ ಸಾಲಿ ಕಲಿಸ್ತೇವೆ ಅಂತ ಸಾಲಿ ಕಲಿಸ್ತೇವೆ. ಕಲಿಸಿ ಮಕ್ಕಳಲ್ಲಿ ಹೋಗ್ತಾರೆ, ರೊಕ್ಕ ತರ್ತಾರೆ ನಮ್ಗೆ ರಗಡ. ಆದ್ರೆ ನಾವು ಸತ್ತೇವಂದ್ರೆ ಫೋನ್ ಮಾಡಿದ್ರೆ ಮಣ್ಣು ಮಾಡಿಬಿಡ್ರಿ, ನನಗೆ 4 ದಿನ ಗಟ್ಟಲೆ ಬರುವುದಾಗಂಗಿಲ್ಲ, ಎಷ್ಟು ಬೇಕು ದುಡ್ಡು ಹಾಕ್ತೀನಿ ಅಂತಾನ. ಅಂಥ ಮಗನ ತೊಗೊಂಡು ಏನು ಮಾಡ್ತೀರಿ, ಮನೆ ಒಳಗೆ ರೈತನ ಮಗನ ತಯಾರು ಮಾಡ್ಕೋರಿ. ರೈತನ ತಯಾರು ಮಾಡ್ಕೊಂಡ್ರೆ ನಮ್ಮ ಮಗ ನಮ್ಮ ಕಣ್ಣು ಮುಂದೆ ಇರ್ತಾನ. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲ ಥರದಿಂದ ಎಲ್ಲಾನು ನೋಡ್ಕೋತಾರ. ಅದರಿಂದ ಎಲ್ಲ ರೈತರಿಗೆ ಕೈ ಮುಗಿದು ಹೇಳೋದಂದ್ರೆ ಏನು, ದನ ಕರ ಮಾಡ್ರಿ, ಕೋಳಿ ಮಾಡ್ರಿ, ಹೆಣ್ಮಕ್ಳು ಎಲ್ಲಾನು ಮಾಡ್ರಿ. ಬರೀ ಗಂಡ್ಮಕ್ಳು ಮಾಡಲಿಲ್ಲ ಅಂದ್ರೆ ಎಂಥ ಗಂಡ ಇದ್ರು ಗಂಡನ ಮುಂದೆ ಹಾಕೊಂಡು ಹೋಗೋದು ಹೆಣ್ಣಿಂದ ಧರ್ಮ. ಹೆಣ್ಣು ಎಲ್ಲ ಥರದಿಂದ ಹೆಣ್ಣು ಆಗ್ಬೇಕು. ಬರೀ ಗಂಡ ತಂದು ಕೊಡ್ತಾನ, ಗಂಡ ತಂದು ಕೊಟ್ರ ಅಲ್ಲ. ನಾ ಹತ್ತಿ ಹಿಡ್ಕೊಂಡು ನಾವು ಮಾಡೋದು ಹೆಣ್ಣಿನ ಧರ್ಮ ಐತಿ. ಬೇಕಾದಂಥ ದುಡಿಲಾರ ಗಂಡ ಇದ್ರು ಅವ್ನ ಗಂಡನ ಮುಂದೆ ಹಾಕೊಂಡು ನಾವು ಮಾಡ್ಕೊಂಡು ತಿನ್ಬೇಕಾಕೈತಿ. ಹೆಣ್ಣು ಸಂಸಾರ ಮಾಡಿದ್ರೆ ಬೇಕಾದಾಕೈತಿ, ಹೆಣ್ಣು ಮಣ್ಣು ಹಿಡಿದ್ರೆ ಹೊಣ್ಣು ಆಕೈತಿ. ಎಷ್ಟೇ ಸಾಲಿ ಕಲಿಯಲ್ಲಿ ಕೋಟಿ ಇದ್ಯಾ ಕಲಿತರು ಮೇಟಿ ಇದ್ಯಾ ಮೇಲೈತಿ. ಅದನ್ನು ನೀವು ಎಲ್ಲ ರೈತರು ತಿಳ್ಕೋಬೇಕು. ತಿಳ್ಕೊಂಡು ರೈತಗೆ ನಾವು ಮಕ್ಕಳನ್ನ ಕೊಡ್ತೇವೆ ಅನ್ನುವಂಥದ್ದು ನೀವೆಲ್ಲರೂ ಇದು ಮಾಡಬೇಕು. ಇದರಂತೆ ನೀವು ಯಾರಾದರೂ ಬಂದು ನನ್ನ ಪಾಠಕ್ಕೆ ನೋಡ್ರಿ, ಬಂದು ಸುಳ್ಳು ಹೇಳ್ಯಾಳೇನು ಅಂತ ಎಲ್ಲರೂ ಮೇಡಮ್ಗಳು ಎಲ್ಲರೂ ಬಂದು ನೋಡ್ಯಾರ. ಒಟ್ಟು ಥರ ನಂದು ಟ್ಯಾಕ್ಟರ್ ಹೊಡೆಯೋದು ನೋಡ್ಯಾರ, ನಾ ಎಲ್ಲ ಗೊಬ್ಬರ ಮಾಡೋದು ನೋಡ್ಯಾರ, ಎಣ್ಣೆ ಹೊಡೆದು ನೋಡ್ಯಾರ, ಎಲ್ಲ ಥರದ್ದು ನೋಡ್ಯಾರ. ಅದರಿಂದ ನನಗಿಲ್ಲಿ ಗುರುಗಳು ಇಂಥದ್ದು ನಾನು ಇಲ್ಲಿ ಕರೆಸಿ ನನಗಿದು ಸನ್ಮಾನ ಮಾಡಿದ್ರಂದ್ರೆ ನಾ ಈ ಗುರುಗಳ್ದು ಅಂತ ನನಗಿದು ಮುತ್ಯಾರ್ದು ಏನು ಪೌಡ ನನಗೆ ಮತ್ತೊಂದು ಭಾಳ ಹೆಚ್ಚಿನ ನನಗೆ ಹೆಮ್ಮೆ ಬತ್ತು. ನನಗೆ ಕೂಣಿಲ್ಲ, ಗುರುತಿಲ್ಲ, ನಾ ಎಲ್ಲಿ ಹಾಕಿ ನನಗೆ ಈ ಊರು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ನನಗೆ ಇಲ್ಲಿ ಬರಬೇಕಂತೇಳಿ ಕಾರ್ಡ್ ಕಳಿಸಿದ್ರು. ನನಗೆ ಎಷ್ಟು ಸಂತೋಷ ಆಯ್ತು. ಈ ಮಠ ನೋಡು ಭಾಗ್ಯ ನನಗೆ ಹೆಂಗೆ ಸಿಕ್ತು, ಗುರುಗಳು ನೋಡೋದು ನನಗೆ ಹೆಂಗೆ ಸಿಕ್ತು. ಇದೇ ಒಂದು ನನಗೆ ದೊಡ್ಡ ಪುಣ್ಯ ಅಂತೀನಿ. ನನಗೆ ಇಷ್ಟೊತ್ತನ ಮಾತಾಡೋಕೆ ಕೊಟ್ಟಿದ್ದಕ್ಕೆ ದೊಡ್ಡ ನನ್ನ ನಮಸ್ಕಾರ ಮಾಡಿ. ಸಂಪದಾಲಯಕ್ಕೆ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯೇ ಶಿವಾಯ ಬ್ರಹ್ಮಣೇ ನಮಃ. ಈ ಒಂದು ಸುಂದರ ಮತ್ತು ಅತಿ
ಅತಿ ಭವ್ಯ ದಿವ್ಯವಾಗಿರ್ತಕ್ಕಂಥ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಲ್ಲಿ ಈ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ವಿರಕ್ತ ಮಠ ರೋಡ್ಗೆಯವರಿಗೂ ಹಾಗೂ ಮಾತೋಶ್ರೀ ಗುರುದೇವಿ ಅಮ್ಮನವರಿಗೂ ಮತ್ತು ದೀಪೋತ್ಸವ ಉದ್ಘಾಟನೆ ಮಾಡಿರ್ತಕ್ಕಂಥ ಅಕ್ಕ ಮಹಾದೇವಿ ಜ್ಞಾನಯೋಗೇಶ್ವರ ಉಮ್ರಾಣಿಯವರಿಗೂ ಮತ್ತು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ಶ್ರೀಮತಿ ದ್ರಾಕ್ಷಾಣಿ ಈ ಒಂದು ಗೊಳಸಾರ್ ಕಾಲೇಜ್ದ ಪ್ರಾಂಶುಪಾಲರಿಗೂ ಹಾಗೂ ಶ್ವೇತಾ ಮನ್ನಿಕೇರಿ, ಈಗಾಗಲೇ ಮನ್ನಿಕೇರಿ ಮೇಡಮ್ ಅವರು ತುಂಬ ಚಿಕ್ಕವರಾಗಿದ್ದರೂ ಕೂಡ ಅತ್ಯಂತ ಸುಂದರವಾಗಿ ಮಾತನ್ನು ಹೇಳಿದರು. ಹೆಣ್ಣು ಯಾವ ರೀತಿಯಾಗಿ ಗಂಡಿನ ಹೆಗಲಿಗೆ ಹೆಗಲನ್ನು ಕೊಟ್ಟು ದುಡಿಬೇಕು, ದುಡಿದಾಗ ಮಾತ್ರ ನಾವು ಮೃಷ್ಟಾನ್ನ ಭೋಜನವನ್ನು ಉಣ್ಣಬಹುದು ಹಾಗೂ ಸ್ವಾಸ್ಥ್ಯವಾಗಿರ್ತಕ್ಕಂಥ ಬದುಕನ್ನು ಕಳೆಯಬಹುದು ಎನ್ನುವುದನ್ನು ಹೇಳಿದರು. ಅದರ ಜೊತೆಗೆ ಈ ಸಮಾರಂಭವನ್ನು ವೀಕ್ಷಿಸಲು ಹಾಗೂ ಈ ದಿವ್ಯ ಜಾತ್ರೆಯನ್ನು ಅನ್ನೋದಕ್ಕಿಂತಲೂ ಇಲ್ಲಿ ಪಾಲ್ಗೊಳ್ಳಲು ಅತಿ ಉತ್ಸುಕರಾಗಿ ನೆರೆದಿರ್ತಕ್ಕಂಥ ತಾಯಂದಿರು, ಅಕ್ಕ ತಂಗಿಯರು ಹಾಗೂ ನನ್ನೆಲ್ಲ ಹಿರಿಯರು, ಗುರುಗಳು ಇವರೆಲ್ಲರಿಗೂ ನಾನು ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭ ಅಭಿನವ ತ್ರಿಧರ ಮೂರ್ತಿಯವರ 32ನೇಯ ಒಂದು ಸಮಾರಂಭ. ಇದನ್ನು ಹೇಳೋದಕ್ಕಿಂತಲೂ ಪೂರ್ವದಲ್ಲಿ ನಾನು ಒಂದೆರಡು ಮಾತುಗಳನ್ನು ಈ ಪುಂಡಲಿಂಗ ಸ್ವಾಮಿಗಳ ಬಗ್ಗೆ, ಪುಂಡಲಿಂಗ ಮಹಾರಾಜರ ಬಗ್ಗೆ, ಪುಂಡಲಿಂಗರ ಒಂದು ದಿವ್ಯ ಚರಿತೆಯನ್ನು ನಾನು ಓದಿಲ್ಲ, ನನಗೆ ಗೊತ್ತಿಲ್ಲ. ಆದಾಗ್ಯೂ ಕೂಡ ನಾನು ಒಂದು ಮಾತಿನಲ್ಲಿ ಹೇಳ ಬಯಸುತ್ತೇನೆ. ಏನಂದರೆ, ಹರ ತನ್ನ ರೂಪವನ್ನು ತೋರಲು ಧರೆಗಿಳಿದು ಬಂದ ಎನ್ನುವಂತೆ ಈ ಧರೆಗೆ ಅವರು ಅವತರಿಸಿದರು. ಅವರು ನರರೂಪವನ್ನು ಧರಿಸಿದರು. ನಿಜವಾಗಿಯೂ ಕೂಡ ಅವರು ಪರಮಾತ್ಮನೇ ಸರಿ, ಶಾಂತಿ ಪ್ರಿಯರು ಹಾಗೂ ಸಮಾಧಾನಿಗಳು ಹಾಗೂ ಅವರು ಸಮಾಜದ ಜನರ ಕಣ್ಣೀರನ್ನು ಅವರು ಬೇಡಿ ಬಂದಂತಹ ಅಮೃತವನ್ನು ನೀಡ್ತಕ್ಕಂತಹ ಪುಣ್ಯ ಸ್ವರೂಪಿಗಳು ಹಾಗೂ ಜ್ಯೋತಿ ಸ್ವರೂಪರು ಆಗಿ ಹೋಗಿದ್ದಾರೆ. ಅಂಥ ನೆಲದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಭಾಗ್ಯ, ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಹೀಗಾಗಿ ಅಂಥ ದಿವ್ಯ ಸ್ವರೂಪರು ಈ ಒಂದು ನಾಡಿನಲ್ಲಿ, ಈ ಒಂದು ಇಂಡಿ ತಾಲೂಕಿನಲ್ಲಿ ಬಾಳಿ ಬೆಳಗಿದ್ದಾರೆ. ಇಂಥ ಮಠಗಳು ಇರುವುದರಿಂದಲೇ ಸಮಾಜದಲ್ಲಿ ಶಾಂತಿ, ಸಮಾಧಾನ ಇವತ್ತು ಒಂದು ಸ್ವಲ್ಪವಾದರೂ ಉಳಿದಿದೆ ಅಂತ ಹೇಳ್ಬೋದು. ಅದಕ್ಕೆ ಉದಾಹರಣಾರ್ಥಕವಾಗಿ ಇಂಡಿ ತಾಲೂಕಿನಲ್ಲಿರ್ತಕ್ಕಂಥ ಗೊಳಸಾರ ಮಠಗಳಾಗಿರ್ಬೋದು, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಾಗಿರ್ಬೋದು, ಬಂತನಾಳದ ಋಷಭೇಂದ್ರ ಸ್ವಾಮಿಗಳಾಗಿರ್ಬೋದು, ಶಿರ್ಷಾಳದ ಗುರು ಗಂಗಾಧರ ಸ್ವಾಮಿಗಳು, ಹೀಗೆ ಹೇಳುತ್ತಾ ಹೋದರೆ ನಮ್ಮ ಭೂಮಿ ಎಂಥ ಪುಣ್ಯಭೂಮಿ. ಆ ಪುಣ್ಯಭೂಮಿಯಲ್ಲಿ ನಾವಿಂದು ಬದುಕ್ತಾ ಇದ್ದೇವೆ ಅಂತಂದರೆ ಅತಿಶಯೋಕ್ತಿ ಅನಿಸ್ಲಿಕ್ಕಿಲ್ಲ. ಇನ್ನು ಈ ಸಮಾರಂಭ ಹೆಣ್ಣು ಮಕ್ಕಳಿಗಾಗಿ ಇರತಕ್ಕಂಥ ಸಮಾರಂಭ ಅಂತ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಹೀಗಾಗಿ ನಾನು ಬೇಡಿ ಬಂದ ಭಕ್ತರಿಗೆ ಇಲ್ಲ ಅಂತ ಹೇಳದೆ ಕಳಿಸಿರ್ತಕ್ಕಂಥ ಈ ಪುಂಡಲಿಂಗ ಮಹಾಸ್ವಾಮಿಗಳ ಬಗ್ಗೆ ಹೇಳ್ತಾ ಅವರು ಅನೇಕ ಪವಾಡಗಳನ್ನು ಮಾಡಿದರು. ಅನೇಕ ಪವಾಡಗಳನ್ನು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರಬಹುದು. ವಿಠ್ಠಲನ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಹಾಗೂ ಇನ್ನು ಅನೇಕ ರೋಗ ರುಜಿನಗಳನ್ನು ನಿವಾರಣೆ ಮಾಡುವ ಸಂದರ್ಭದಲ್ಲಿ ಅವರು ತೋರಿರ್ತಕ್ಕಂಥ ದಿಟ್ಟವಾದ ನಿಲುವು ಕೇವಲ ಮಾತುಗಳ ಮೂಲಕವೇ ಅವರ ರೋಗವನ್ನು ಪರಿಹರಿಸಿ ಅವರಿಗೆ ಒಂದು ಜ್ಞಾನಾಮೃತವನ್ನು ನೀಡಿ ಬದುಕಲು ಅವಕಾಶವನ್ನು ಕೊಟ್ಟಿರ್ತಕ್ಕಂಥವ್ರು. ಹೀಗೆ ಹೇಳ್ತಾ ಹೋದರೆ ಬಹಳಷ್ಟು ಅವರ ಪವಾಡಗಳು, ಅವರ ಲೀಲೆಗಳನ್ನು ನಾವು ನೋಡಬಹುದಾಗಿದೆ. ಆದರೆ ಇವತ್ತು ಮಹಿಳೆಯ ಪಾತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಮಗಳು ಶಕ್ತಿಯ ಪ್ರತೀಕ ಅಂತ ಹೇಳಿದ್ರು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣೆ ಸಂಸ್ಥಿತ ಅಂತ ಹೇಳ್ತಾ ಈ ತಾಯಿಯಾಗಿರ್ತಕ್ಕಂಥವಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಕೃಷಿ ಕ್ಷೇತ್ರದಲ್ಲಿ ಹಾಗೂ ಇನ್ನುಳಿದ ಅನೇಕ ಕ್ಷೇತ್ರಗಳಲ್ಲಿ ಅವಳು ಮಾಡ್ತಕ್ಕಂಥ ಕರ್ತವ್ಯ ಏನು ಅನ್ನೋದನ್ನು ಹೇಳಿದರು. ಶಕ್ತಿ ರೂಪಿಣಿಯಾಗಿರ್ತಕ್ಕಂಥ ಮಾತೃ ಮಕ್ಕಳಿಗೆ ಯೋಗ್ಯ ಸಂಸ್ಕಾರವನ್ನು ನೀಡಬೇಕು. ಒಳ್ಳೆಯ ಸಂಸ್ಕಾರವನ್ನು ನೀಡಿದರೆ ಮಗು ತಾನು ಮುಂದೆ ಭವ್ಯ ಜೀವನವನ್ನು ಕಳೆಯಲು ಸಾಧ್ಯ ಅನ್ನುವುದನ್ನು ತೋರಿಸಿಕೊಡಬೇಕು.
ಹೇಗೆ ಅಂದರೆ ಮಗು ಹೇಳ್ತಾರೆ, ಕೆಲವು ಇತ್ತಿತ್ತಲಾಗಿ ಏನಾಗಿದೆ ಅಂದರೆ ಮೊಬೈಲ್ ಏನೂ ಇಲ್ಲ ಅಂದರೆ ಮೊಬೈಲ್ ಬೇಕು ಅಂತ ಹೇಳ್ತಾರೆ. ಹಾಗೆ ಮೊಬೈಲನ್ನು ಕೊಟ್ಟು ಮಕ್ಕಳಿಗೆ ಸಾಕಷ್ಟು ಹಾಳು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮಗುವಿಗೆ ಮೊಬೈಲನ್ನು ಕೊಡುವುದಕ್ಕಿಂತಲೂ ಆ ಮಗುವಿಗೆ ಭಗವದ್ಗೀತೆ ಆಗಲಿ ಅಥವಾ ಇಂಥ ಪುಣ್ಯ ಪುರುಷರ ಪವಾಡ ಪುರುಷರ ದಿವ್ಯ ಲೀಲಾಮೃತಗಳನ್ನಾಗಲಿ ಕೊಟ್ಟು ಅವರಿಗೆ ಕಥೆಗಳ ಮೂಲಕ ಈ ಜೀವನ ಹೇಗಿದೆ, ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೆ ಆದರೆ ನಾಳೆ ಮಗು ಭವ್ಯ ಒಂದು ಜೀವನವನ್ನು ಕಳೆಯಬಹುದು ಅಂತ ಹೇಳ್ಬಹುದಾಗಿದೆ. ಹೀಗೆ ತಾಯಿಯಾದವಳು ಅವಳಿಗೆ ಯೋಗ್ಯ ಸಂಸ್ಕಾರವನ್ನು ಕೊಡದೇ ಇದ್ದರೆ ಯಾವ ರೀತಿಯಾಗಿರ್ತಕ್ಕಂಥ ಜೀವನ ಕ್ರಮ ಆಗುತ್ತೆ ಅನ್ನೋದಕ್ಕೆ ಮಹಾಭಾರತ ರಾಮಾಯಣದ ಕಥೆಗಳನ್ನೇ ನಾವು ಹೇಳ್ಬೋದು. ನೋಡ್ರಿ, ನಾವು ಹೇಳ್ತಾ ಇದ್ದೀವಿ ಸೀತೆ ಶೋಷಿತೆ ಅಂತ ಹೇಳ್ತೀವಿ. ಶೋಷಿತೆ ಅಲ್ಲ, ಸೀತೆ ಶಕ್ತಿವಂತಳು. ಎಂತಹ ಒಂದು ಕಷ್ಟ ನಷ್ಟಗಳು ಬಂದರೂ ರಾಜಕುಮಾರಿಯಾಗಿದ್ದರು, ರಾಜ ಪತ್ನಿಯಾಗಿದ್ದರೂ ಕೂಡ ಅವಳು ತನ್ನ ಗಂಡನ ಜೊತೆಗೆ ವನವಾಸಕ್ಕೆ ಹೋದ್ಲು, ಬಂಡೆಯಂತೆ ಬದುಕನ್ನು ಸವಿಸಿದ್ಲು. ಹೀಗಾಗಿ ಸೀತೆ ಒಂದು ಶಕ್ತಿಯ ಪ್ರತೀಕ ಅಂತ ಹೇಳ್ತೀವಿ. ಹಾಗೆ ಅನೇಕ ಮಹಿಳಾಮಣಿಯರ ಹೆಸರುಗಳನ್ನ ಈಗಾಗಲೇ ಅವರು ಹೇಳಿದ್ದಾರೆ, ಅದೆಲ್ಲ ಹೇಳುವುದಿಲ್ಲ. ಯಾಕಂದರೆ ಕೇವಲ 2 ನಿಮಿಷಗಳಲ್ಲಿ ಮಾತನ್ನು ಮುಗಿಸು ಅಂತ ಹೇಳಿದರು. ಅದಕ್ಕಾಗಿ ಕೆಲವು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವು CN ಮಂಗಳಾದೇವಿ ಅನ್ನತಕ್ಕಂಥ ಒಬ್ಬ ಉಪನ್ಯಾಸಕಿ ಹೆಣ್ಣು ಮಗಳ ಬಗ್ಗೆ ಬಹಳಷ್ಟು ಒಂದು ಒಳ್ಳೆಯ ಗೀತೆಯನ್ನು, ಒಂದು ಗದ್ಯ ರೂಪದ ಪದ್ಯವನ್ನು ಹೇಳಿದ್ದಾರೆ. ಅದೇನು ಅಂತಂದರೆ, ಮಗಳೇ ನೀನು ಬಳಕುವ ಬಳ್ಳಿಯಲ್ಲ. ತನ್ನ ಮಗಳನ್ನು ಉದ್ದೇಶಿಸಿ ತಾಯಿ ಹೇಳ್ತಾಳೆ, ನೀನು ಬಳಕುವ ಬಳ್ಳಿಯಲ್ಲ. ಬಳ್ಳಿ ಕೇವಲ ಬಳಕ್ತಾ ಇರ್ತದೆ, ಅಂತಹ ಬಳ್ಳಿಯಲ್ಲ. ನೀನು ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಕೇವಲ ಏನೂ ನನಗೆ ಆಗಂಗಿಲ್ಲಪ್ಪ ಅಂತ ತೆಳ್ಳಗಿನ ಜೀವನ ಶರೀರವನ್ನು ಇಟ್ಕೊಂಡು ಏನೂ ಮಾಡದೆ ಮನೆಯಲ್ಲಿ ಹಾಗೆ ಕುಳಿತುಕೊಳ್ತಕ್ಕಂಥ ಸುಮ ಅಲ್ಲ, ಹೂವು ಅಲ್ಲ, ಪುಷ್ಪವೂ ಅಲ್ಲ. ಪುಷ್ಪ ನೋಡ್ರಿ ಕೆಳಗೆ ಬಿದ್ದು ತಿಕ್ಕಿದ್ರೆ ಅದು ಬಾಡಿ ಹೋಗ್ತದ, ಹಾಗೂ ಅದು ಇದು ಆಗಿ ಹೋಗ್ತದೆ. ಆದರೆ ಅದೇ ಲತೆ ತನ್ನ ಸೌಂದರ್ಯದಿಂದ ಸುವಾಸನೆಯಿಂದ ಎಲ್ಲರನ್ನ ಸೆಳಿತದೆ, ಎಲ್ಲರನ್ನ ಆಕರ್ಷಿಸ್ತದೆ. ಹಾಗೆ ನೀನು ಲತೆಯೂ ಅಲ್ಲ. ಹಂಸ ತುಲಿಕಾ ಕಲ್ಪದಲ್ಲಿ ಅಂದರೆ ಯಾವುದು ತೂಗು ಮಂಚಾಲೆ ಅಂತ ಹೇಳ್ತೀವಿ, ಉಯ್ಯಾಲೆ ಅಂತ ಹೇಳ್ತೀವಿ. ಆ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಸುಮಲತೆ ಅಲ್ಲ, ಹಂಸ ತುಲಿಕಾದಲ್ಲಿ ಮಲಗಿ ವಿರಹ ವ್ಯಥೆಯ ಸೊರಗಿ ಚಂದನದಲ್ಲಿ ಒಂದಾಗಿ ಕರಗಿ ಮೆರೆಯುವ ಯಾರೇ ತಟ್ಟಿದರು ಕುಟ್ಟಿದರು ಮೆಟ್ಟಿ ಚಚ್ಚಿ ಚಂಡಾಡಿದರು ಭೂಮಿಯೇ ಬಾಯಿ ಬಿಟ್ಟರು ಬಿದ್ದು ಹೋಗುವವಳಲ್ಲ ನೀನು. ಎಂಥವಳು ನೀನಂದ್ರೆ ಎಷ್ಟೇ ಚುಡಾಯಿಸ್ತಾರೆ, ಯಾವ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಇವತ್ತು ಹೆಣ್ಣಿಗೆ ಅನೇಕ ವಿಧವಾದ ಅನಾದರಗಳನ್ನ ಮಾಡ್ತಾ ಇದ್ದಾರೆ, ಅಸಭ್ಯವನ್ನ ಕೊಡ್ತಾ ಇದ್ದಾರೆ, ಅಸಂಖ್ಯಾತ ನೋವನ್ನ ಕೊಡ್ತಾ ಇದ್ದಾರೆ. ಇವೆಲ್ಲವುಗಳಿಗೂ ನೀನು ಮೆಟ್ ನಿಲ್ಲಬೇಕು. ಯಾರೇ ಚಚ್ಚಲಿ ಚಂಡಾಡ್ಲಿ ಹಿಂಸೆ ಕೊಡ್ಲಿ ಅವೆಲ್ಲವನ್ನ ತಡೆದುಕೊಂಡು ನೀನು ಅವರನ್ನ ಬಗ್ಗು ಬಡಿಬೇಕು. ಅಂಥ ಒಂದು ಹೆಣ್ಣಾಗಬೇಕು ನೀನು. ಸಾಗು ಸೋತು ಮರಗಿಕೊಳ್ಳಲು ಪುರುಷ ಭುಜವೇ ಬೇಕಂದಿಲ್ಲ. ಇವೆಲ್ಲವನ್ನ ನುಂಗಿ ನೀರು ಕುಡಿದು ಸಾಕಪ್ಪ ಸಾಕು ಈ ಜೀವನ, ನಾನು ಮೇಲೆ ಹೋಗ್ಬೇಕು, ಇನ್ನು ಉಳಿಬಾರದು ಅಂತ ತಿಳ್ಕೊಂಡು ನೀನು ಗಂಡನ ಅಥವಾ ಅಣ್ಣನ ತಂದೆಯ ಒಂದು ಭುಜಕ್ಕೊರಗಿ ಬಿಡಬೇಕಲ್ಲ. ಪುರುಷನ ಭುಜನೇ ಬೇಕು ಅಂತಲ್ಲ, ಆದ್ರೆ ಏನ್ ಬೇಕು ಅಂತಂದ್ರೆ ಎದ್ದು ನಿಲ್ಲು, ಜಗ್ಗದೆ ಕುಗ್ಗದೆ ಮುಂದೆ ಹೋಗು, ಆತ್ಮ ಬಲವನ್ನು ಬೆಳೆಸಿಕೋ ಬದುಕಿ ಬಾಳುವ ಛಲವನ್ನು. ಚಿಂತೆಗಾಗಿ ಅತ್ತು ಕರೆದದ್ದು ಸಾಕು, ಬಿಡಿಸಿಕೋ ನಿನ್ನತನವನ್ನು ಅಂತ ಹೇಳ್ತಾರೆ. ಯಾಕೆ ನೀನು ಆಡ್ತಿ, ಯಾಕೆ ನೀನು ಚಿಂತೆ ಮಾಡ್ತಿ, ಯಾಕೆ ಇನ್ನೊಬ್ಬರ ವಿಚಾರಗಳನ್ನ ನಿನ್ನ ಮನಸ್ಸಿನಲ್ಲಿ ಇರ್ತಿದಿ, ಯಾವ ಕೆಟ್ಟ ವಿಚಾರಗಳಿವೆಯೋ ಅವೆಲ್ಲವನ್ನ ಕಿತ್ತು ಹೋಗಿ ಬದುಕು, ಬಾಳು, ಛಲದಿಂದ ಬದುಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಬಲೆಯಾಗಿದ್ದು ಸಾಕು, ನಾನು ಅಬಲೆ, ನನ್ನಿಂದ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವುದಿಲ್ಲ. ಈಗಲೇ ಹೇಳಿದ್ರಲ್ಲ ಕೃಷಿ ಕ್ಷೇತ್ರಗಳಲ್ಲಿ ಎಂಥ ಸಾಧನೆಯನ್ನು ಮಾಡಬಹುದು ಅಂತ. ಹಾಗೆ ನೀನು ಅಬಲೆಯಲ್ಲ, ಹೆಣ್ಣು ಅಬಲೆ, ಮೊಳಕಾಲ ಕೆಳಗೆ ಇರ್ತಕ್ಕಂಥವಳು, ಹಾಗೆ ಪುರುಷನಿಗೆ ಸರಿಸಮಾನ ಅಲ್ಲ ಅಂತ ಕೂಡಬೇಡ. ನೀನು ಹೇಗಾಗಬೇಕು ಅಂತಂದ್ರೆ ಅಬಲೆಯಲ್ಲ, ಸಾಕು ನೀನು ಆಗು ಕಾಳಿ, ಅಷ್ಟಭುಜಗಳನ್ನ ಖಡ್ಗಧಾರಿಣಿ, ನೀನು ತುಂಡರಿಸ್ಕೋ ಬಂಧಗಳ, ಚಾಚು ನಿನ್ನ ನಾಲಿಗೆಯನ್ನು, ನುಂಗು
ಚಿತೆಯ ಮೇಲಿನ ಸತಿಯ ಸುತ್ತಲೂ ಸುಡಗಾಡು ಚಿತೆಯು. ನೆನಪಿಡು, ನೀನು ಕಾಳಿ, ನೀನು ದುರ್ಗಿ, ನೀನು ಶಕ್ತಿ ಸಾಮ್ರಾಜ್ಞೆ, ಅಶಕ್ತೆಯಲ್ಲ ದುಃಖದಾರಿಣಿ. ದೇವಿ, ನೀನು ದುಃಖದಾರಿಣಿ, ನೀನು ಕತ್ತಲೆಯಲ್ಲ, ನೀನು ಬೆಳಕು. ನನ್ನ ಜೀವನದಲ್ಲಿ ಎಲ್ಲ ಕತ್ತಲೆಯಾಗಿದೆ, ನನಗೆ ಬೆಳಕೇ ಇಲ್ಲ ಅಂತ ಕೂಡಬೇಡ. ನೀನು ಬೆಳಕು, ಎಲ್ಲರಿಗೂ ಬೆಳಕನ್ನ ತೋರಿಸ್ತಕ್ಕಂಥವಳು. ಎಲ್ಲರಿಗೂ ನೀನು ಜೀವನ ಹೇಗೆ ಕಳಿಬೇಕು, ಜೀವನದಲ್ಲಿ ಬಂದಿರತಕ್ಕಂಥ ದುಃಖಗಳನ್ನು, ದುಮ್ಮಾನಗಳನ್ನು, ಅವೆಲ್ಲವುಗಳನ್ನು ಹೇಗೆ ನೀನು ಎದುರಿಸ್ಬೇಕನ್ನೋದನ್ನು ಕಲಿಬೇಕು. ಇಂಥ ಸಂಸ್ಕಾರಗಳನ್ನು ತಾಯಂದಿರು ಕೊಡಬೇಕು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು, ಒಳ್ಳೆಯ ಬುದ್ಧಿಯನ್ನು ಹೇಳಬೇಕು. ಯಾಕಂದರೆ ತಂದೆಗಿಂತಲೂ ತಾಯಿ ಹೆಚ್ಚು ಮಕ್ಕಳ ಜೊತೆ ಇರುವಳು. ತಂದೆ ಏನಂದರೆ ಕೇವಲ ಊಟ ಮಾಡುವುದು, ಹೋಗುವುದು, ಹೊರಗೆ ದುಡಿದು ಬರುವುದು. ಆದರೆ ತಾಯಿಗೆ ಮಕ್ಕಳ ಬೇಕು ಬೇಡಿಕೆಗಳೇನು, ಮಕ್ಕಳ ಒಂದು ಜೀವನ ಯಾವ ರೀತಿ ರೂಪಿಸಬೇಕು, ಅವರಿಗೆ ಒಳ್ಳೆಯ ಉದ್ಯೋಗವನ್ನು ಯಾವ ರೀತಿ ಕಲಿಸ್ಬೇಕು, ಅವಳು ಯಾರ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ಊಟ ಮಾಡಬೇಕು, ಹೇಗೆ ನಿಲ್ಕೊಳ್ಬೇಕು ಅನ್ನೋದನ್ನೆಲ್ಲವನ್ನ ಕಲಿಸ್ಕೊಡ್ತಕ್ಕಂಥ ತಾಯಿ. ಹೀಗಾಗಿ ತಾಯಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ತಾಯಿಯಲ್ಲಿರ್ತಕ್ಕಂಥ ಶಕ್ತಿ ಅಪರಿಮಿತವಾದದ್ದು. ಯಾಕಂದರೆ ಯಾವ ಸಂದರ್ಭದಲ್ಲೂ ಕೂಡ ಪುರುಷ ಮಕ್ಕಳನ್ನು ಹೆರಲಾರ, ಮಕ್ಕಳನ್ನು ಕೊಡಲಾರ. ಎಂತಹ ಗಟ್ಟಿಗರಾಗಿರಲಿ, ಜಟ್ಟಿಗಳಾಗಿರಲಿ, ಭೀಮ, ರಾಮ, ಶ್ಯಾಮ, ಮೋದಿ, ಯಾರನ್ನೇ ತೆಗೆದುಕೊಳ್ರಿ, ಅಬ್ದುಲ್ ಕಲಾಂರನ್ನು ತೆಗೆದುಕೊಳ್ರಿ, ಅವರೆಲ್ಲರ ಹೆತ್ತವಳು ತಾಯಿಯೇ. ಕಾರಣ ತಾಯಿಯಲ್ಲಿ ಅನಂತವಾಗಿರ್ತಕ್ಕಂಥ ಮುಖಗಳಿವೆ. ಒಂದೇ ಅಂತಲ್ಲ, ಮಕ್ಕಳನ್ನು ಬೆಳೆಸುವಲ್ಲಿ ಆ ತಾಯಿ ಅನಂತ ಮುಖಗಳಿಂದ ಅವರನ್ನು ಬೆಳೆಸಿ ಸಮಾಜಕ್ಕೆ ಒಳ್ಳೆಯ ಒಂದು ಪ್ರಜೆಯನ್ನಾಗಿ, ಒಳ್ಳೆಯ ಮಗನನ್ನಾಗಿ ಕರುಣಿಸಬೇಕು ಅಂತ ಹೇಳ್ತಾ ನನಗೆ ಕೊಟ್ಟಿರ್ತಕ್ಕಂಥ 2 ಮಾತುಗಳನ್ನು ನಾನು ಮುಗಿಸಲು ಇಚ್ಛಿಸುತ್ತೇನೆ. ಅದಕ್ಕಿಂತ ಮೊದಲು ಈವರೆಗೂ ಈ ತನ್ನ ಕಷ್ಟ ನಷ್ಟ ದುಃಖಗಳನ್ನೆಲ್ಲ ಮರೆತು ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ಈ ಒಂದು ಜೀವನವನ್ನು ಕಳಿತಕ್ಕಂಥ ಎಲ್ಲ ತಾಯಂದಿರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈವರೆಗೆ 4 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಟ್ಟಿರ್ತಕ್ಕಂಥ ಪುಂಡಲಿಂಗ ಶ್ರೀ ಶ್ರೀ ಅಭಿನವ ಪುಂಡಲಿಂಗ ಶಿವಯೋಗಿಗಳು ಹಾಗೂ ತಾಯಿ ಗುರುದೇವಿ ಅಮ್ಮನವರ ಒಂದು ಪಾದಕಮಲಗಳಿಗೆ ನನ್ನ ಈ 4 ಹೂಗಳನ್ನು ಅರ್ಪಿಸಿ ಮಾತನ್ನು ಮುಗಿಸುತ್ತೇನೆ. ದರೆಯಳು ಗೊಳಸಾರ ಮೆರೆಸಿದ ಧೀಮಂತ, ದರೆಯಳು ಗೊಳಸಾರ ಮೆರೆಸಿದ ಧೀಮಂತ, ಗೊಳಸರ ಕಂದನಿಗೆ ಒಲಿದ ಮಹಾಂತ, ಗೊಳಸರ ಕಂದನಿಗೆ ಒಲಿದ ಮಹಾಂತ. ಗುರುವರಾವೋ ತ್ರಿಧರ, ಗುರುವರಾವೋ ತ್ರಿಧರ, ಭಕ್ತರ ಬಾಳಿನ ಮನ ಮಂದಿರ, ಮನ ಮಂದಿರ, ಭಕ್ತರ ಬಾಳಿನ ಮನ ಮಂದಿರ, ಮನ ಮಂದಿರ. ಗುರುವರಾವೋ ಶ್ರೀಧರ, ಗುರುವರಾವೋ, ಗುರುವರಾವೋ ಶ್ರೀಧರ. ಪ್ರಥಮದಲ್ಲಿ ಎನ್ನ ಆರಾಧ್ಯ ದೇವರಾದಂತಹ ಪ್ರಭು ಸಿದ್ಧರಾಯ ದೇವರ ಕರ್ತುಗದ್ದಿಕೆಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ತತ್ಸ್ವರೂಪಿಗಳೇ ಆದಂತಹ ಶ್ರೀ 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 ಪುಂಡಲಿಂಗ ಮಹಾಶಿವಯೋಗಿಗಳ ಚರಣಕಮಲಕ್ಕೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಎನ್ನ ಗುರುವರ್ಯರಾದಂತಹ ಶ್ರೀ 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 ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಮಹಾಶಿವಯೋಗಿಗಳ ಚರಣಕಮಲಕ್ಕೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಸದ್ಯದ ಪೀಠಾಧಿಪತಿಗಳಾದಂತಹ ಎನ್ನ ಗುರುವರ್ಯರಾದಂತಹ ಶ್ರೀ 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 ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳ ಚರಣಕಮಲಕ್ಕೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಲ್ಲಿಯವರೆಗೆ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಒಂದು ಅಪ್ಪಾಜಿಯವರ ಮೂರ್ತಿಯ ಒಂದು ಪೂಜೆಗಾಗಿ ರೋಡಿ ಅಪ್ಪಾಜಿಯವರು ಈಗಲೇ ಒಂದು ಕೆಳಗಿನ ಮಠಕ್ಕೆ ಹೋಗ್ಯಾರ. ಅವರ ಪಾದಕ್ಕಾದರೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಎನ್ನ ಸೋದರ ಸಮಾನರಾದಂತಹ ಎಂಕಾಂಚಿ ಅಪ್ಪಾಜಿಯವರ ಚರಣಕ್ಕೂ ವಂದಿಸುತ್ತಾ, ಇಲ್ಲಿಯವರೆಗೆ ತಮ್ಮ ಅನುಭವ ಹಾಗೂ ತಮ್ಮ ಅನಿಸಿಕೆ, ತಮ್ಮದೇ ಆದಂತಹ ಒಂದು ವಿಚಾರವನ್ನು ತಮ್ಮವರಿಗಾಗಿ ಇಲ್ಲಿ ಉಣಿಬಡಿಸಿದಂತಹ, ಇಲ್ಲಿ ವೇದಿಕೆಯ ಮೇಲೆ ಒಂದು ಆಸೀನರಾದಂತಹ ಎಲ್ಲ ಶರಣೀಯರಿಗೆ ವಂದಿಸುತ್ತಾ, ಸಂಗೀತಗೈದಂತಹ ಸಂಗೀತ ಬಳಗಕ್ಕೂ ವಂದಿಸುತ್ತಾ, ಇಲ್ಲಿ ಆಗಮಿಸಿದ ಎಲ್ಲ ಶಿವಶರಣೀಯರಿಗೆ ಶರಣಾರ್ಥಿ.
ಈ ಒಂದು ಸುಂದರಮಯ ಸಂಜೆ ನಾವು ಇಲ್ಲಿ ಎಲ್ಲರೂ ಯಾಕೆ ಕೂಡೀವಿ ಅಂತಂದ್ರೆ ಪೂಜ್ಯ ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಮಹಾಶಿವಯೋಗಿಗಳ ಒಂದು ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ನಾವಿಲ್ಲೆಲ್ಲರೂ ಕೂಡೀವಿ. ಅದರೊಳಗೆ ಒಂದು ಅಂಗವಾಗಿ ಮಹಿಳಾ ಗೋಷ್ಠಿ ಅಂತ ಪ್ರತಿ ವರ್ಷ ಅಪ್ಪಾಜಿಯವರು ನಮ್ಮ ತಾಯಂದಿರಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ, ಹಮ್ಮಿಕೊಂಡಿರ್ತಾರೆ. ಎಲ್ಲರೂ ತಮ್ಮ ತಮ್ಮ ಒಂದು ಶಿಕ್ಷಣದೊಳಗಾಗಿರಬಹುದು ಅಥವಾ ಕೃಷಿ ಒಳಗಾಗಿರಬಹುದು ಅಥವಾ ತಮ್ಮದೇ ಆದಂತಹ ಒಂದು, ಯಾಕಂತಂದ್ರೆ ಹಿಂದೆ ಆದಂಥ ಕಾರ್ಯಕ್ರಮದೊಳಗೆ ವೈದ್ಯಕೀಯ ಒಳಗೆ ತಮ್ಮದೇ ಆದಂತಹ ಒಂದು ಕ್ಷೇತ್ರದೊಳಗೆ ಅತಿ ಸುಂದರವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡರು. ಒಂದು ಸಾಧನೆಯನ್ನು ಗೈದಾರ. ಆ ಸಾಧನೆ ಯಾವ ರೀತಿ, ನಮ್ಮ ಒಂದು ಸಾಧನೆ ಮಾಡುವಾಗ ಯಾವ ರೀತಿ ಕನಸುಗಳನ್ನು ಹೊತ್ತು, ಯಾವ ರೀತಿ ಆ ಒಂದು ಸಾಧನೆಯನ್ನು ಸಾಧಿಸ್ಬೇಕಾದ್ರೆ ಯಾವ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಆ ಒಂದು ಸಾಧನೆಯನ್ನು ಗೈದಾರ. ಆ ಸಾಧನೆಯನ್ನು ನಮ್ಮೆಲ್ಲರ ಜೊತೆ ಬಹುಸುಂದರವಾಗಿ ಎಲ್ಲರೂ ಹಂಚ್ಕೊಂಡರು. ಅದರ ಜೊತೆ ಅಪ್ಪಾಜಿಯವರು ಇನ್ನೊಂದು ಏನು ಕೆಲಸ ಮಾಡ್ತಾರೆ ಅಂತಂದ್ರೆ ಸೂಲಗಿತ್ತಿ ಅಂತಂದ್ರೆ ಎರಡನೇ ತಾಯಿನೇ ಸರಿ. ಅವರು ಅಂತಹ ತಾಯಂದರನ್ನು ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಆ ಸೂಲಗಿತ್ತಿ ಅಂದರೆ ಆ ಒಂದು ಕೆಲಸವನ್ನು ಮಾಡಿದಂತಹ ತಾಯಂದರಿಗೆ ಗುರುತಿಸಿ ಅವರಿಗೂ ಒಂದು ಸನ್ಮಾನ ಮಾಡ್ತಾರೆ. ಈ ಒಂದು ಯಾಕೆ ಈ ಗೋಷ್ಠಿಯನ್ನು ಇಟ್ಕೊಂಡಾರ ಅಂತಂದ್ರೆ ಸ್ತ್ರೀಯರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ. ಹೆಣ್ಣು ಮಕ್ಕಳೇ ಒಂದು, ಯಾಕಂತಂದ್ರೆ ನೋಡ್ರಿ, ಬಂಗಾರ ಆಭರಣವನ್ನು ನಾವು ತಗೋಬೇಕು ಅಂತಂದ್ರೆ ಒಬ್ಬರೇ ಹೋಗಂಗಿಲ್ಲ, ಒಬ್ರಿಬ್ರು ಜೋಡಿ ಮಾಡ್ಕೊಂಡ್ರೆ ಹೋಗಿರ್ತೀವಿ ಅಥವಾ ಒಬ್ಬರೇ ಜೋಡಿ ಕರ್ಕೊಂಡು ಹೋಗ್ತೀವಿ. ಯಾಕಂತಂದ್ರೆ ಅದು ವಸ್ತು ಹೆಂಗದ, ಅದು ನಮಗೆ ಒಪ್ತದೋ ಇಲ್ಲೋ, ಅಥವಾ ನಾವು ಯಾವ ರೀತಿ ಅದರೊಳಗೆ ಅಂದ್ರೆ ನಾವು ತಗೋಬೇಕಾದಂತಹ ವಸ್ತು ನಮಗೆ ಒಪ್ತದೋ ಇಲ್ಲೋ ಅಂತ ನಾವು ಒಬ್ರಿಗೆ ಕೇಳಿನೇ ತಗೊತೀವಿ. ಹಂಗೆ ನಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅಂದರೆ ಹೆಣ್ಮಕ್ಳಿಗೆ ಸರ್ವೇ ಸಾಮಾನ್ಯ ಹೆಂಗೆ ಅನ್ನಿಸ್ಬಿಟ್ಟದ ಅಂತಂದ್ರೆ ನಾವು ಏನನ್ನ ಮಾಡ್ಲಿಕ್ಕಾಗಂಗಿಲ್ಲ, ಮನೆ ಬಿಟ್ಟು ಹೋಗ್ಲಿಕ್ಕಾಗಂಗಿಲ್ಲ ಅನ್ನುವಂತಹ ಒಂದು ಭಾವನೆಯಿಂದ ಬೆಳೆದೀವಿ. ಆಗಂಗಿಲ್ಲ ಅಂತಲ್ಲ, ಆ ಒಂದು ರೂಢಿಯೊಳಗೆ ನಾವು ಬೆಳೆದೀವಿ ಅಂತ ಈ ರೀತಿ ಆಗ್ತದ. ಅದು ಆಗಬಾರ್ದು. ಮಹಿಳೆಯರಿಗೋಸ್ಕರ ಒಂದು ತಮ್ಮ ಅನುಭವವನ್ನು ಹಂಚ್ಕೊಂಡ್ರೆ ಅವರನ್ನು ನೋಡಿ ಇಲ್ಲೆಲ್ಲ ತಾಯಂದಿರು ಕುಂತೀರಿ, ಶಿಕ್ಷಣ ಕಲಿತಾ ಇದ್ದೀರಿ, ಕಲಿಸ್ತಾ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಒಂದು ಪ್ರತಿಯೊಂದು ಕ್ಷೇತ್ರದೊಳಗೆ ಅವರೂ ಮುಂದೆ ಬರಲಿ ಅನ್ನುವಂಥ ಕನಸನ್ನು ಹೊತ್ತಂಥ ತಾಯಿಯಂದಿರಿಗೂ ಆಗಲಿ ಅಥವಾ ಕನಸಂಥ ಒಂದು ಹೊತ್ತು ತಮ್ಮ ಒಂದು ಶಿಕ್ಷಣವನ್ನು ನಡೆಸ್ತಾ ಇರುವಂತಹ ವಿದ್ಯಾರ್ಥಿನಿಯರೇ ಆಗಿರಲಿ, ಯಾವ ರೀತಿ ನಮ್ಮ ಸಾಧನೆಯನ್ನು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಬಹು ಸುಂದರವಾಗಿ ಎಲ್ಲರೂ ತಮ್ಮ ಅನುಭವವನ್ನು ಹಂಚಿಕೊಂಡರು. ಇಲ್ಲೆಲ್ಲರೂ ಇಷ್ಟು ಸುಂದರವಾಗಿ ಕುಂತು ಎಲ್ಲರ ಒಂದು ಅನುಭವವನ್ನು ನೀವು ಕೇಳ್ತಾ ಇದ್ದೀರಲ್ಲ, ಇದೂ ಒಂದು ಸಾಧನೆನೇ. ಯಾಕಂದ್ರೆ ಇಷ್ಟು ಥಂಡಿಯೊಳಗೆ ಇಷ್ಟು ಪ್ರೀತಿಯಿಂದ ಇಷ್ಟು ಪ್ರೀತಿ ತೋರಿಸ್ತಾ ಎಲ್ಲರ ಮಾತನ್ನು ಅತಿ ಪ್ರೀತಿಯಿಂದ ನೀವು ಕೇಳಿ ಅವರ ಒಂದು ಮಾತಿಗೆ ಸ್ಪಂದಿಸುವಂತಹ ಒಂದು ಚಪ್ಪಾಳೆಯನ್ನು ಕೊಡ್ತಾ ಇಲ್ಲಿ ನೀವೆಲ್ಲರೂ ಕುಂತಿರಲ್ಲ, ಇದು ಒಂದು ಆನಂದವೇ, ಇದು ಒಂದು ಸಾಧನೆನೇ. ಯಾಕಂತಂದ್ರೆ ಅಪ್ಪಾಜಿಯವರು ನಮಗಾಗಿ ಈ ಒಂದು ಕಾರ್ಯಕ್ರಮವನ್ನು, ಯಾಕಂತಂದ್ರೆ ಕೆಲ್ಸಕ್ಕೆ ಹೋಗ್ತೀರಿ, ಕೆಲಸ ಅಂತಂದ್ರೆ ಅದು ಗೌರ್ಮೆಂಟ್ ಜಾಬೇ ಆಗಿರಬೇಕು ಅನ್ನೋದೇನಿಲ್ಲ. ಕೆಲಸ ಅಂದ್ರೆ ಕೆಲಸ. ಈಗ ತಾನೇ ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡರು. ಒಕ್ಕಲ್ತನ, ಕೃಷಿ ಯಾವ ರೀತಿ ನಾನು ಮಾಡಿದ್ದೀನಿ ಅನ್ನುವಂತಹ ಒಂದು ಅನುಭವವನ್ನು ಹಂಚಿಕೊಂಡರು. ಶಿಕ್ಷಣದಲ್ಲಿ ಹೋಗಿನೂ ಕೃಷಿಯನ್ನು ಹೆಂಗೆ ನಾವು ಒಂದು ಅಭಿವೃದ್ಧಿಗೊಳಿಸಬೇಕು ಅನ್ನುವಂತಹ ಅನುಭವವನ್ನು ಹಂಚಿಕೊಂಡರು. ಎಲ್ಲ ಕ್ಷೇತ್ರದೊಳಗೂ ತಮ್ಮದೇ ಆದಂಥ ಹೆಸರನ್ನು ಗಳಿಸಿದಂತಹ ಮಹಿಳೆಯರ ಹೆಸರನ್ನು ಈಗ ತಾನೇ ನಮ್ಮ ತಾಯಿ ಒಂದು ದ್ರಾಕ್ಷಾಯಣಿಯವರು ಅವರು ಹೇಳ್ಯಾರ. ಬರೇ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ನಮ್ಮ ಭಾರತ ವೇದ ಕಾಲದಿಂದಲೂ ಸ್ತ್ರೀಯರಿಗೆ ಸಮಾನ ಸ್ಥಾನ ಕೊಡುವುದ್ರೊಳಗೆ ಹಿಂದೇನಿಲ್ಲ. ಆದ್ರೆ
ಕೆಲವೊಂದು ಕಡೆ ಮಾತ್ರ ಹಂಗೆ ಇರೋದ್ರಿಂದ ಹಂಗೆ ನಮ್ಮಲ್ಲಿನೂ ನಡಿಬಾರ್ದು ಅನ್ನುವ ಒಂದು ಭಾವನೆಯನ್ನು ಹಂಚಿಕೊಂಡಾರ ಇಲ್ಲಿವರೆಗೂ ಇಂದಿಯಿಂದ ಬಂದಂತಹ ಒಂದು ಶೈಲಜಾ ಅವರು. ಪ್ರತಿಯೊಂದು ಕ್ಷೇತ್ರದೊಳಗೆ ತಮ್ಮದೇ ಆದಂಥ ಹೆಸರನ್ನು ಹೆಂಗೆ ಮಾಡಬೇಕು ಅನ್ನುವ ಒಂದು, ಯಾಕಂತಂದ್ರೆ ಈಗಾಗಲೇ ವಿದ್ಯಾರ್ಥಿನಿಯರಿಗೆ ಗೊತ್ತದ, ರಾಜಕೀಯ ಕ್ಷೇತ್ರ ಹೆಂಗದ ಅನ್ನೋದು ಗೊತ್ತದ, ಶಿಕ್ಷಣ ಕ್ಷೇತ್ರ ಹೆಂಗದ ಅನ್ನೋದು ಗೊತ್ತದ, ಕೃಷಿ ಕ್ಷೇತ್ರ ಅದ್ರ ಬಗ್ಗೆನೂ ನೀವು ಲಕ್ಷ್ಯ ಕೊಡಲಿ ಅನ್ನುವ ಒಂದು ಕಾರಣಕ್ಕಾಗಿ ಈ ಕೃಷಿಯನ್ನೇ ಇವತ್ತಿನ ವಿಷಯವನ್ನಾಗಿಟ್ಟುಕೊಂಡಂಗೆ ಇಟ್ಟುಕೊಂಡು ತಮಗೆಲ್ಲರಿಗೂ ಕೃಷಿ ಬಗ್ಗೆ ತುಂಬ ಚೆನ್ನಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಾರ. ತಮ್ಮ ಎಲ್ಲ ತಾಯಂದ್ರಿಗೆ ಒಂದು ಮಾತು ಅತಿ ಪ್ರೀತಿಯಿಂದ ಕೇಳ್ಕೊಳ್ಳೋದೇನು ಅಂತಂದ್ರೆ, ಅಪ್ಪಾಜಿಯವರು ನಮಗಾಗಿ ಈ 5 ದಿವಸದ ಕಾರ್ಯಕ್ರಮ ಯಾಕೆ ಹಂಚ್ಕೊಂಡಾರ, ಯಾಕೆ ಇಟ್ಕೊಂಡಾರ ಅಂತಂದ್ರೆ, ಪ್ರತಿ ದಿವಸ ನೀವು ಕೆಲ್ಸಕ್ಕೆ ಹೋಗಿ ಬರ್ತೀರಿ, ಹೈರಾಣ ಆಗ್ತೀರಿ, ಊಟ ಮಾಡ್ತೀರಿ, ಮಲ್ಕೊತೀರಿ. ಗಂಡ್ಮಕ್ಳಾದ್ರೆ ಯಾವುದಾರು ಊರಿಗೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಏನೋ ಕೇಳ್ತಾರೆ, ಏನನ್ನ ನೋಡಿ ಆನಂದ ಪಟ್ಟು ಬರ್ತಾರೆ. ನಮ್ಮ ತಾಯಂದಿರು ಎಲ್ಲಿ ಹೋಗಬೇಕು? ಯಾಕಂದ್ರೆ ಗೊಳಸಾರ ಮಠ ಅಂತಂದ್ರೆ ಮಾತೃ ಹೃದಯ ಇರುವಂತಹ ಮಠ. ಅಲ್ಲಿ ಸ್ತ್ರೀ ಪುರುಷ ಅನ್ನುವಂತಹ ಭೇದ ಇಲ್ಲ, ಎಲ್ಲರಿಗೂ ಸಮ ಬೋಧೆಯನ್ನು ಕೊಡುವಂತಹದು, ಸಮನಾಗಿ ನೋಡುವಂತಹ ಒಂದು ಮಠ ಅಂತಂದ್ರೆ ನಮ್ಮ ಗೋಳಸಾರ ಮಠ. ಅದಕ್ಕೆ ನಮ್ಮ ತಾಯಂದಿರು, ಎಲ್ಲ ತಾಯಂದಿರು ಬಂದು ಸಂಜೆ ಹೊತ್ತು ಅಪ್ಪನ ಒಂದು ಪೂಜೆ ಮಾಡಿ, ದೀಪ ಹಚ್ಚಿ, ಹೊಟ್ಟೆ ತುಂಬ ಪ್ರಸಾದವನ್ನು ಮಾಡಿ, ಮನಸ್ಸಿನಲ್ಲಿರುವಂತಹ ನೋವನ್ನು ಮರೆತು ಇಲ್ಲಿ ಆಯೋಜಿಸಿದಂಥ ಎಲ್ಲ ಕಾರ್ಯಕ್ರಮವನ್ನು ಆನಂದದಿಂದ ಕಣ್ ತುಂಬಿಕೊಂಡು ಮನೆಗೆ ಹೋಗಲಿ ಅನ್ನುವಂಥ ಒಂದು ಭಾವದಿಂದ ಅಪ್ಪಾಜಿಯವರು ತಮಗಾಗಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾರ. ಮಧ್ಯದೊಳಗೆ ನೀವೆಲ್ಲರೂ ಎದ್ದು ಹೋದ್ರಿ ಅಂತಂದ್ರೆ ಆ ಒಂದು ಆಯೋಜನೆಗೆ ಅಪಮಾನವಾದಂಗೆ ಆಗಬಾರ್ದು ಅನ್ನುವ ಒಂದು ಮಾತನ್ನು ತಮ್ಮೆಲ್ಲರಿಗೆ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ಕುಂತು ಈ ಕಾರ್ಯಕ್ರಮವನ್ನು ಅತಿ ಪ್ರೀತಿಯಿಂದ ಸಂಭ್ರಮದಿಂದ ನೀವು ಅದನ್ನು ನೋಡ್ರಿ ಎನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೂ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಇಲ್ಲಿ ಏನದ ಅಂತಂದ್ರೆ ಭಕ್ತಿ ಅದ. ಭಕ್ತಿಯಿಂದ ಮಾಡುವಂತಹ ಪ್ರತಿಯೊಂದು ಕಾರ್ಯ ಹೆಂಗಿರ್ತದೆ ಅಂತಂದ್ರೆ ಮನಸ್ಸಿಗೆ ಸಮಾಧಾನನೇ ಕೊಡ್ತದೆ. ಒಂದು ಪ್ರೀತಿ ವಿಶ್ವಾಸದ ಒಂದು ಸಂಬಂಧ ಅದ. ಆ ಪ್ರೀತಿ ವಿಶ್ವಾಸದಿಂದ ಮಾಡುವಂತಹ ಕೆಲಸ ಹೆಂಗಿರ್ತದೆ ಅಂತಂದ್ರೆ ಮನಸ್ಸಿಗೆ ಸಮಾಧಾನನೇ ಕೊಡ್ತದೆ. ಅಂತಹ ಒಂದು ಸಮಾಧಾನದಿಂದ ಎಲ್ಲ ಕಾರ್ಯಕ್ರಮವನ್ನು ಅತಿ ಪ್ರೀತಿಯಿಂದ ವೀಕ್ಷಿಸಿ ಆನಂತರ ಮನೆಗೆ ಹೋಗಿ ಆನಂದದಿಂದ ಅಪ್ಪನ ಒಂದು ನಾಮಸ್ಮರಣೆ ಮಾಡ್ತಾ ನೀವು ಮಲ್ಕೊಂಡ್ರಿ ಅಂತಂದ್ರೆ ಮರುದಿನ ಮತ್ತೆ ಎದ್ದು ಅಪ್ಪಾಜಿಗೆ ಒಂದು ಪೂಜೆ ಮಾಡೋದಾಗಲಿ ಅಥವಾ ದೀಪ ಹಚ್ಚುವ ಒಂದು ಹುಮ್ಮಸದಿಂದ ಮತ್ತೆ ಎದ್ರಿ ಅಂತಂದ್ರೆ ಅದೊಂದು ಖುಷಿನೇ ಬೇರೆ ಇರ್ತದೆ. ಒಂದು ವರ್ಷದ ಒಂದು ದಣಿವು ಏನಾಗ್ತದೆ ಅಂತಂದ್ರೆ 5 ದಿವಸದೊಳಗೆ ಮರ್ತು ಹೋದಂಗೆ ಆಗ್ತದೆ. ಅದಕ್ಕೆ ಈ 5 ದಿವಸದ ಕಾರ್ಯಕ್ರಮ ತಮ್ಮೆಲ್ಲರಿಗಾಗಿರ್ತದೆ. ಅದಕ್ಕೆ ಯಾರೂ ಮಧ್ಯದಲ್ಲೇ ಹೋಗಲಾರ್ದೆ ಎಲ್ಲರೂ ಪ್ರೀತಿಯಿಂದ ಕುಂತು ಇದನ್ನು ನೀವು ನೋಡಿದ್ರಿ ಅಂತಂದ್ರೆ ಅಪ್ಪಾಜಿಯವರ ಮನಸ್ಸಿಗೆ ಅತಿ ತೃಪ್ತಿ ಆಗ್ತದೆ ಅನ್ನುವಂತಹ ಮಾತನ್ನು ತಮ್ಮೆಲ್ಲರಿಗೂ ಕೈ ಜೋಡಿಸಿ ಹೇಳ್ತೇನೆ. ಈ ಒಂದು ಪ್ರತಿ ವರ್ಷ ಯಾಕೆ ಈ ಸ್ತ್ರೀ ಅಂದರೆ ಒಂದು ಮಹಿಳೆಯರಿಗಾಗಿ ಮಹಿಳಾ ಗೋಷ್ಠಿ ಅಂತಂದ್ರೆ ಮಹಿಳೆ ಅಂತಂದ್ರೆ ಸ್ತ್ರೀ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತದ. ಗೋಷ್ಠಿ ಅಂತಂದ್ರೆ ಮಾತು. ಯಾವ ಮಾತು? ತಾಯಿ ಮಗಳಿಗೆ ಹೇಳುವಂತಹ ಮಾತನ್ನು ಈಗಾಗಲೇ ಹೇಳಿದ್ರು. ನೀನು ಅಬಲೆಯಲ್ಲ, ನೀನು ಮತ್ತೊಬ್ಬರ ಒಂದು ಆಶ್ರಯದೊಳಗಿರುವವಳಲ್ಲ, ನೀನು ಒಬ್ಬರಿಗೆ ಆಶ್ರಯ ಆಗಿರಬಹುದು. ಯಾಕಂತಂದ್ರೆ 2 ಎತ್ತಿದ್ರೆ ಒಂದು ಗಾಡಿ ಚಂದ ಹೋಗ್ತದೆ. ಹಂಗೆ ನೀನು ನಿನ್ನವರ ಜೊತೆ ಸರಿಸಮಾನವಾಗಿ ನೀನು ನಿನ್ನನ್ನು ಗುರುತಿಸ್ಕೊಂಡು ಇದ್ದಿ ಅಂತಂದ್ರೆ ಈ ಸಮಾಜದೊಳಗೆ ನಿಂದು ಒಂದು ಗುರ್ತಾಗ್ತದೆ. ಆ ಒಂದು ಗುರ್ತು ಮಾಡ್ಕೊಳ್ಳೋದು ನಿನ್ನ ಕಾರ್ಯ ಅನ್ನೋದು ಬಹು ಸುಂದರವಾಗಿ ಇಲ್ಲಿವರೆಗೆ ಎಲ್ಲರೂ ಪ್ರತಿಪಾದನೆ ಮಾಡ್ಯಾರ. ಹಾಗಾಗಿ ನೀವು ಎಲ್ಲರೂ ಒಂದು ವಿಚಾರ ಇರಲಿ, ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದು ಅಂತಂದ್ರೆ ಶಿಕ್ಷಣ ಕ್ಷೇತ್ರದೊಳಗೆ ಸರ್ವೋನ್ನತ ಜಾಗಕ್ಕೆ ಹೋಗ್ತೀವಿ ಅಂತೇನಲ್ಲ. ಕೃಷಿ ಕ್ಷೇತ್ರದೊಳಗಾಗಿರ್ಬಹುದು
ಅಥವಾ ಉದ್ಯೋಗ ವ್ಯವಸಾಯ ಕ್ಷೇತ್ರದೊಳಗಾಗಿರಬಹುದು. ಈಗ ಭೂಮಿ ಇಲ್ಲ ಅಂತಂದವರು ಉದ್ಯೋಗ ಮಾಡಬಹುದು, ಪಾಲಿನ ಕೆಲಸ ಮಾಡಬಹುದು. ಹಿಂಗೆ ಸಾವಿರಾರು ಕೆಲಸಗಳನ್ನು ನೀವು ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೆ ಅತಿ ಸುಂದರವಾಗಿ ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಒಂದು ಅನುಭವದಿಂದ ತಮ್ಮೊಂದಿಗೆ ಎಲ್ಲರೂ ಒಂದು ತಾಯಂದಿರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಇವತ್ತು ಇಲ್ಲಿ ಕುಂತವರ ಪೈಕಿ ನಾವು ಒಂದು ದಿವಸ ಇಲ್ಲಿ ಒಬ್ಬರು ಬರಬೇಕು ಅನ್ನುವಂಥ ಒಂದು ಬಯಕೆ ನಿಮ್ಮಲ್ಲಾಗಿರಬೇಕು. ಅಲ್ಲಿ ಕುಂತವರಲ್ಲಿನೂ ಇರಬೇಕು ಈ ಬಯಕೆ. ಅಪ್ಪಾಜಿ ನಮಗೂ ಒಂದು ದಿವಸ ಇಲ್ಲ ಕುಂದ್ರಿಸಿ ನಮಗೂ ಸನ್ಮಾನ ಮಾಡಬೇಕು ಅಂತಂದ್ರೆ ನಾವು ಏನಾರ ಸಾಧಿಸ್ಬೇಕು ಅನ್ನುವಂಥ ಭಾವ ನಿಮ್ಮಲ್ಲಿ ಹುಟ್ಟಲಿ ಅನ್ನುವ ಒಂದು 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 ಕಳಕಳೆ ತಮ್ಮೆಲ್ಲರ ಬಗ್ಗೆ ಅಪ್ಪಾಜಿಯವರೆಗೆ ಅದ. ಅದಕ್ಕೆ ತಾವು ಎಲ್ಲರೂ ನಿಮ್ಮದೇ ಆದಂತಹ ಕ್ಷೇತ್ರದೊಳಗೆ ಅದು ಏನೇ ಆಗಿರ್ಬೋದು. ಈಗ ನೋಡ್ರಿ, ಶಿಕ್ಷಕ ಅಂದರೆ ಶಿಕ್ಷಣ ಪಡೆಯೋದಾಗ ಅಥವಾ ಅನಕ್ಷರತ ಇವೆರಡರದೊಳಗೂ ಒಂದು ವ್ಯತ್ಯಾಸ ಅದ. ಶಿಕ್ಷಣವನ್ನು ಪಡೆದಂಥವ್ರಿಗೆ ಎಲ್ಲರೂ ಒಂದು ಶಿಕ್ಷಿತರೇ ಇದ್ದೀವಿ, ಎಲ್ಲರೂ ಶಿಕ್ಷಣ ಪಡೆದವರೇ ಇದ್ದೀವಿ ಒಂದಲ್ಲ ಒಂದು ರೀತಿಯೊಳಗೆ. ಅನಕ್ಷರತೆ ಅಂತಂದ್ರೆ ಅಕ್ಷರದ ಜ್ಞಾನ ಮಾತ್ರ ಇಲ್ಲ ಅನ್ನೋದಕ್ಕೆ ಅನಕ್ಷರತೆ ಅಂತದ. ಈಗ ಇಂಗ್ಲೀಷ್ನಾಗ ಸ್ಟೈಲಾಗಿ ಯಾರೇ ಅನ್ಬೋದು ಅನ್ಎಜುಕೇಟೆಡ್ ಅಲ್ಲ, ಅದು ಯಾರೂ ಇಲ್ಲ. ಅದು ಎಲ್ಲರೂ ಶಿಕ್ಷಿತರೇ ಇದ್ದೀವಿ, ನಮ್ಮದೇ ಆದಂಥ ಒಂದು ಕ್ಷೇತ್ರದೊಳಗೆ ಶಿಕ್ಷಣವನ್ನು ಪಡೆದವರೇ ಇದ್ದೀವಿ. ಯಾಕಂತಂದ್ರೆ ತಾಯಿ ಮೊದಲ ಗುರು, ಗುರು ಇಲ್ಲದೆ ಜೀವನನೇ ಇಲ್ಲ. ಹಂಗೆ ತಾಯಿ ಮೊದಲ ಗುರು. ಎರಡನೇದು ಏನಪ್ಪ ಅಂತಂದ್ರೆ ಸಮಾಜ ಹೇಳ್ಕೊಡ್ತದೆ, ಕೆಲವೊಂದು ಸಮಾಜನೇ ಹೇಳ್ಕೊಡ್ತದೆ ಹೆಂಗಿರಬೇಕು ಅನ್ನೋದು. ಇನ್ನು ಕೆಲವೊಂದು ಬಂಧು ಬಾಂಧವರು ಹೇಳ್ಕೊಡ್ತಾರೆ, ಇನ್ನು ಕೆಲವೊಂದು ಜೊತೆ ಹುಟ್ಟಿದವರು ಹೇಳ್ಕೊಡ್ತಾರೆ. ಅಂದರೆ ನಾವು ಶಿಕ್ಷಿತರೇ, ಶಿಕ್ಷಣವನ್ನು ಪಡೆದವರೇ ಇದ್ದೀವಿ, ಒಂದಲ್ಲ ಒಂದು ರೀತಿಯೊಳಗೆ ಶಿಕ್ಷಣವನ್ನು ಪಡೆದವರೇ ಇದ್ದೀವಿ. ಅನಕ್ಷರತೆ, ಅಕ್ಷರದ ಜ್ಞಾನ ಇರೋದು ಇಲ್ಲ, ಅದು ಬೇರೆ. ಶಿಕ್ಷಣ ಇಲ್ಲ ಅನ್ನೋದು ಯಾರಿಗೂ ಇಲ್ಲ, ಎಲ್ಲರೂ ಶಿಕ್ಷಿತರೇ ಇದ್ದೀವಿ. ಶಿಕ್ಷಣದ ಕೊರತೆ ಇಲ್ಲ ಅಂತಲ್ಲ, ಏನು ಕೊರತೆ ಇದೆ ಅಂತಂದ್ರೆ ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಮಾತ್ರ ಕೊರತೆ ಇದೆ. ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಯಾವ ಜಾಗದೊಳಗಿದ್ರೂ ಅದನ್ನು ನಾವು ನಮ್ಮನ್ನು ಗುರುತಿಸ್ಕೊಂಡು ಯಾವ ರೀತಿ ನಾವು ಸಮಾಜದ ಎದುರಿಗೆ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ತಿಳಿ ಹೇಳ್ಯಾರ. ಆ ಒಂದು ನಾವು ಸಮಾಜದ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ನಮ್ಮನ್ನು ನಾವು ತೊಡಸ್ಕೊಂಡು, ಬರೀ ಕುಟುಂಬದ ಸೇವೆ ಅಂತೂ ಎಲ್ಲರೂ ಮಾಡ್ತೀವಿ, ಎಲ್ಲ ಹೆಣ್ಮಕ್ಳು ಕುಟುಂಬದ ಸೇವೆ ಮಾಡ್ತೀವಿ. ಒಂದಲ್ಲ ಒಂದು ರೀತಿಯೊಳಗೆ ಕುಟುಂಬದ ಸೇವೆ ಎಲ್ಲ ಹೆಣ್ಮಕ್ಳು ಮಾಡ್ತೀವಿ. ಇನ್ನು ಸಮಾಜ ಕಲ್ಯಾಣಕ್ಕಾಗಿ, ಸಮಾಜದ ಒಂದು ಏಳಿಗೆಗಾಗಿ ನಾವು ಮಾಡಬೇಕಾದಂಥ ಕಾರ್ಯಗಳು ಭಾಳ ಅದಾವ ಅನ್ನೋದನ್ನು ಇಲ್ಲಿವರೆಗೂ ಹೇಳ್ಯಾರ. ಅದರೊಳಗೆ ಮೊದಲನೇದು ಸಂಸ್ಕಾರ ಅನ್ನೋದು. ಸಂಸ್ಕಾರ ನಾವು ನಮ್ಮ ತಮ್ಮೆಲ್ಲರಿಗಾಗಿ ದೂರದಿಂದ ಬಂದು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ಲಿಕತ್ತಾರ. ತಾವೆಲ್ಲರೂ ಸಹಕರಿಸಬೇಕು, ಅವರ ಕಲೆಯನ್ನು ನೀವು ನೋಡಬೇಕು, ಇಲ್ಲಾಂತಂದ್ರೆ ಅವರಿಗೆ ಅಪಮಾನ ಮಾಡ್ದಂಗೆ ಆಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕುಂತು ಈ ಕಲೆಯನ್ನು ನೀವು ಒಂದು ಉತ್ಸುಕದಿಂದ, ಒಂದು ಪ್ರೀತಿಯಿಂದ ಅವರ ಕಲೆಗೂ ನೀವು ಪ್ರೀತಿಯನ್ನು ಕೊಡ್ತೀರಿ ಅಂತ ಹೇಳಿ ತಮ್ಮೆಲ್ಲರಿಗೆ ಕೇಳ್ತಾ, ಯಾಕಂತಂದ್ರೆ ಇದು ಕೈ ಮುಗಿದು ಬೇಡ್ಕೊತೀನಿ. ಯಾಕಂದ್ರೆ ಈ ಒಂದು ಕಲೆಗಾರರಿಗೆ ನೋವಾಯಿತು ಅಂತಂದ್ರೆ ನಮಗೂ ನೋವಾಗ್ತದೆ. ಕಲೆಯನ್ನು ನಾವು ಬೆಳೆಸ್ಬೇಕಾಗ್ಯದ. ಅದು ನಾಟಕ ಆಗಿರ್ಬೋದು. ನಾಟಕ ಈಗೀಗ ಹೋಗ್ಲಿಕತ್ತದ, ಸಿನಿಮಾ ಎಲ್ಲ ಬಂದ್ಬರಕ್ಕೆ ನಾಟಕ ಹೋಗ್ಲಿಕತ್ತದ. ಅದಕ್ಕೆ ಆ ಎಲ್ಲ ಕಲಾ ಬಳಗದವರಿಗೆ ನೀವು ಗೌರವಿಸ್ರಿ, ಕುಂತ ಅದನ್ನು ನೋಡ್ರಿ ಅಂಥೇಳಿ ತಮ್ಮೆಲ್ಲರಲ್ಲಿ ಬೇಡ್ಕೊತೀನಿ.